ಕಥಂ ತ್ವಾಮೇವ ಉಪಾಸತೆ ಇತಿ ಅತ ಆಹ. ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇದನ್ನೇ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಹೆಸರಿಟ್ಟಿದ್ದಾರೆ. ರಾಜವಿದ್ಯಾ ಅಂದ್ರೆ ವಿದ್ಯಾನಾಂ ರಾಜ ಅಂತ ಅಂದ್ರೆ ಹೆಸರು ಆ ಭಗವದ್ಗೀತೆ ಶ್ಲೋಕದಲ್ಲೇ ಬಂದ್ಬಿಟ್ಟಿದೆ. ರಾಜವಿದ್ಯಾ ರಾಜಗುಹ್ಯಂ ಅಂತ ಹೇಳಿ ಈ 9ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿಯೇ ಹೇಳಿದ್ದಾರೆ. ವಿದ್ಯೆಗಳಲ್ಲೆಲ್ಲ ರಾಜ ಅಂತ. ಆ ರಾಜ ಅನ್ನೋ ಶಬ್ದಕ್ಕೆ ಏನು ಅರ್ಥ ಮಾಡ್ತಾರೆ? ದೀಪ್ತ್ಯತಿಶಯತ್ವಾತ್ ಅಂತ. ಆ ರಾಜ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ರಾಜರು ದೀಪ್ತವ್ ಅನ್ನೋ ಧಾತುವಿನಿಂದ ಹುಟ್ಟಿದೆ. ಆದ್ರಿಂದ ಇನ್ನು ಚೆನ್ನಾಗಿ ಅರ್ಥ ಆಗ್ಬೇಕಾದ್ರೆ ವಿ ಸೇರಿಸ್ಕೊಳ್ಳಿ. ವಿರಾಜಮಾನವಾಗಿದೆ ಹಿಂದೆ ಬಹಳ ಚೆನ್ನಾಗಿ ಹೇಗಿತ್ತಪ್ಪ ದೇವರ ಅಲಂಕಾರ, ಬಹಳ ವಿರಾಜಮಾನವಾಗಿತ್ತು ಅಂತ ತುಂಬಾ ಹೊಗಳ್ತಾ ಇತ್ತು, ಹೊಳಿತಾ ಇತ್ತು ಅಂತ ಹೇಳೋ ಅರ್ಥದಲ್ಲಿ. ಹಾಗೆ ವಿದ್ಯೆ ವಿದ್ಯಾನಾಂ ರಾಜ, ಯಾವ್ಯಾವ ವಿದ್ಯೆಗಳಿದ್ರೂ ಅದನ್ನೆಲ್ಲ ಮೀರಿಸಿ ಬಹಳ ವಿಶೇಷವಾಗಿ ಹೊಳಿತಕ್ಕಂಥದ್ದು, ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು ಅನ್ನೋ ಅರ್ಥ. ಎಷ್ಟೇ ದೀಪಗಳನ್ನು ಹಚ್ಚಿರಿ, ಏನೇ ಮಾಡಿ ಸೂರ್ಯೋದಯ ಆಗಿಬಿಡ್ತು ಅಂದ್ರೆ ಮುಗದೇ ಹೋಗಿದೆ. ಇವಾಗೆಲ್ಲಕ್ಕಿಂತಲೂ ಮಿಗಿಲಾಗಿ ಬೆಳಗೋದು ಯಾವುದು? ಆ ಭಗವಂತನ ದಿವ್ಯವಾದ ತೇಜಸ್ಸು. ಹಾಗೆ ಏನು ವಿದ್ಯೆಗಳನ್ನು ಕಲಿತಿದ್ರು, ಈ ಬ್ರಹ್ಮವಿದ್ಯೆ ಅಥವಾ ಆತ್ಮವಿದ್ಯೆ ಅಂತಕ್ಕದ್ದು ವಿದ್ಯೆಗಳಿಗೆಲ್ಲ ರಾಜ. ಅಧ್ಯಾತ್ಮ ವಿದ್ಯಾ ವಿಜ್ಞಾನ ಅಂತಲೂ ಹೇಳ್ತಾರೆ. ಹಾಗೆ ಇಂಥ ಯಾವ ರಾಜವಿದ್ಯೆ, ರಾಜಗುಹ್ಯ ಅಂದ್ರೂ ಅಷ್ಟೆ, ರಹಸ್ಯ ಅಂತ. ರಹಸ್ಯವಾದದ್ದನ್ನ ಬಹಳ ಎಚ್ಚರಿಕೆಯಿಂದ ಸರಿಯಾಗಿ ತಿಳ್ಕೋಬೇಕು. ಗುಟ್ಟಿನಲ್ಲಿ ಗುಟ್ಟು ಅಂತಾರೆ. ಎಷ್ಟೋ ವಿಷಯಗಳು ಗುಟ್ಟಾಗಿರೋದು ಸ್ವಭಾವ ಲೋಕದಲ್ಲಿ. ಆದ್ರೆ ಇದು ಗುಟ್ಟು ಅಂದ್ರೆ ಏನೋ ಅಂತ ನಮ್ಮ ಗುರುಗಳು ಹೇಳೋದು. ಓಪನ್ ಸೀಕ್ರೆಟ್ ಅಂತ ಹೇಳೋದು. ಸೀಕ್ರೆಟ್ ಹೀಗೆ ಹೇಳೋದು. ಸೀಕ್ರೆಟ್ ಅಂದ್ರೆ ಇಂಗ್ಲಿಷ್ನಲ್ಲೇ ಗುಟ್ಟು. ಓಪನ್ ಸೀಕ್ರೆಟ್ ತೆರೆದಿಟ್ಟಿರೋದಕ್ಕೆ ಗುಟ್ಟು ಅಂದ್ರೆ ಏನು? ಪುಸ್ತಕ ಇರಬಹುದು, ಶ್ಲೋಕ ಇರಬಹುದು, ಅರ್ಥ ಇರಬಹುದು, ಓದಿರಬಹುದು. ಆದ್ರೂ ಏನು ಅನ್ನೋದು ಅದರ ನಿಜ ಗೊತ್ತಾಗಲ್ಲ. ಅದನ್ನು ಯಾರು ಶಾಸ್ತ್ರಾಚಾರ್ಯಗಳನ್ನು ಬಲ್ಲಂಥ ಗುರುಗಳಿಂದ ತಿಳ್ಕೋಬೇಕು, ಅದನ್ನು ವಿಚಾರ ಮಾಡಬೇಕು. ಆಮೇಲೆ ತಾನಾಗಿಯೇ ತನ್ನೊಳಗೆ ನಮ್ಮಲ್ಲಿಯೇ ಅದು ಜ್ಞಾನ ಉತ್ಪತ್ತಿ ಆಗಬೇಕು. ಇದಕ್ಕೆ ನಾವು ಮಾಡೋ ಪ್ರಯತ್ನವೆಲ್ಲ ಬಹಿರಂಗವಾದದ್ದು. ಒಳಗಾಗಬೇಕಾದ ಜ್ಞಾನ ಭಗವಂತನಿಗೆ ಮುಂದೆ ಬರುತ್ತೆ. ತೇಷಾಮೇವಾನುಕಂಪ, ಅದು ಆಯ್ತಾನೆ ಶ್ಲೋಕ ಅಲ್ವಾ? ಇಲ್ವಾ? ಬರುತ್ತೆ. ಯಾರು ನನ್ನನ್ನೇ ಆರಾಧನೆ ಮಾಡ್ತಾರೆಯೋ ಅಂಥವರ ಮೇಲೆ ನನಗೆ ಬಹಳ ಕೃಪೆ ಬಂದಾಗ ಅವರಲ್ಲಿರ್ತಕ್ಕಂಥ ಅಜ್ಞಾನ ದೀಪ, ಅಜ್ಞಾನವನ್ನು ಕಳೆದು ಜ್ಞಾನ ದೀಪವನ್ನು ಬೆಳಗುತ್ತೇನೆ. ಅಲ್ಲಿಗೆ ಆ ಭಗವಂತನನ್ನೇ ನಾವು ಕೇಳ್ಕೋಬೇಕು. ನಮ್ಮಲ್ಲಿ ಶಾಂತಿ ಪಾಠ ಅಂತ ಹೇಳ್ತೇವೆ. ಶನ್ನವಾಮಿತ್ರಶ್ಯಂ ವರ್ಣ ಅಂತ ಶುರು ಮಾಡಿ ಬ್ರಹ್ಮಸೂತ್ರ ಭಾಷ್ಯ ಓದುವಾಗ 10 ಶಾಂತಿ ಪಾಠ ಹೇಳ್ತಾರೆ. ಅದರೊಳಗೆ ಹೇಳ್ತಾರೆ ಏನಂತ? ತಮೇ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ದಗುಂಹದೇವಮಾತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ ಅಂತ ಒಂದು ಮಂತ್ರ. ಅಂದ್ರೆ ನಮ್ಮೊಳಗೆ ಇರತಕ್ಕಂಥ ಆತ್ಮನನ್ನ ನಮ್ಮ ಬುದ್ಧಿಯಿಂದ ಬೆಳಗ್ಗೆ ಆತ್ಮಸ್ವರೂಪವನ್ನ ಕಂಡುಕೊಳ್ಳತಕ್ಕಂಥ ಒಂದು ದೊಡ್ಡ ವಿಚಾರ. ಅದನ್ನ ಭಗವಂತನೇ ಮಾಡಬೇಕು. ಪರಮಾತ್ಮನ ಕೃಪೆ ಇದ್ದರೆ ನಮಗೆ ಬ್ರಹ್ಮಜ್ಞಾನದ ಅನುಭವ ಆದೀತೆ ಹೊರತು ಇಲ್ಲದೆ ಇದ್ರಿಲ್ಲ. ಹೀಗಾಗಿ ಆ ಪರಮಾತ್ಮನ ತತ್ವವನ್ನ ರಾಜಗುಹ್ಯ ಅಂತ ಕರೆದು ಈವರೆಗೆ ಸುಮಾರು ವಿಷಯಗಳನ್ನ ಹೇಳಿದ್ದಾರೆ. ಯಾರು ಯಜ್ಞಗಳನ್ನು ಮಾಡಲಿ, ಯಾಗವನ್ನು ಮಾಡಲಿ, ಕ್ರತು ಅಂದರೆ ಯಾವ ಒಂದಾನೊಂದು ಪದಾರ್ಥಗಳನ್ನ ಉಪಯೋಗಿಸಿ ಮಾಡತಕ್ಕಂಥ ಯಜ್ಞವಾಗಲಿ, ಜ್ಞಾನ ಯಜ್ಞ ಅಂದರೆ ಪರಮಾತ್ಮನನ್ನೇ ಕುರಿತು ಚಿಂತನೆ ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ನನ್ನದೇ ಒಂದಾನೊಂದು ಆರಾಧನೆ, ಎಲ್ಲವೂ ನನಗೆ ಸೇರುತ್ತೆ ಅಂತ ಹೀಗೆ ಹೇಳ್ತಾ ಏಕತ್ವೇನ ಪೃಥಕ್ತ್ವೇನ ಅಂತೆಲ್ಲ ಹಿಂದಿನ ಶ್ಲೋಕದಲ್ಲಿ. ಅಂದರೆ ಪರಮಾತ್ಮನನ್ನ ಆರಾಧನೆ ಮಾಡುವಾಗ ಏಕ ಅಂದ್ರೇನು? ಇರೋನೊಬ್ಬನೇ ಪರಮಾತ್ಮ ಅಂತ ಆರಾಧನೆ ಮಾಡೋರು ಇದ್ದಾರೆ. ಪೃಥಕ್ತ್ವೇನ ಅಂದ್ರೇನು? ನಾವು ಮಾಡ್ತಕ್ಕಂಥ ಭೇದ ಬುದ್ಧಿಯಿಂದ ಮಾಡೋದು. ಪರಮಾತ್ಮ ಅಷ್ಟೊಂದಿಲ್ಲ. ಈಗ ನಮ್ಮಲ್ಲಿ
ಯುಗಾದಿ ಹಬ್ಬದಿಂದ ಹಿಡಿದು ಕೊನೆ ಫಾಲ್ಗುಣ ಮಾಸದವರೆಗೂ ಎಷ್ಟು ಹಬ್ಬ ಮಾಡ್ತೀವಿ ನೋಡಿ. ಅಷ್ಟು ಹಬ್ಬಗಳಲ್ಲೂ ಒಂದೊಂದು ರೀತಿ. ಚೈತ್ರ ಮಾಸ ಬಂದರೆ ರಾಮ ಅಂತ ಪೂಜೆ ಮಾಡ್ತೀವಿ, ಶ್ರಾವಣ ಮಾಸ ಬಂದರೆ ಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ, ಮಾಘ ಮಾಸ ಬಂದರೆ ಶಿವ ಅಂತ ಪೂಜೆ ಮಾಡ್ತೀವಿ, ಶಿವರಾತ್ರಿ ಮಾಡ್ತೀವಿ. ಶಿವರಾತ್ರಿ ಶ್ರಾವಣ ಮಾಸದಲ್ಲೇ ಗೋಕುಲಾಷ್ಟಮಿ, ಕೃಷ್ಣಾಷ್ಟಮಿ ಅಂತ ಮಾಡ್ತೀವಿ. ಏನು ಸ್ವಾಮಿ ರಾಮ ಕೃಷ್ಣ ಶಿವ ಎಷ್ಟಪ್ಪ ಹಿಂದೂಗಳಿಗೆ ದೇವರು ಅಂತ ಹಾಸ್ಯ ಮಾಡ್ತಾರೆ ಕೆಲವರು. ಅದಕ್ಕೆ ಉತ್ತರ ಕೊಡ್ತಾರೆ, ಅದು ನಾಮ ಮಾತ್ರವೇ ಹೊರತು ಅಷ್ಟು ದೇವರಿಲ್ಲ ಅಂತ. ಈಗ ದೇವರಿಗೆ ಸಹಸ್ರನಾಮ ಮಾಡ್ತೀವಿ, ಆ ಸಹಸ್ರ ದೇವರಿದೆಯೇ ಹಾಗ್ಯಾರು ತಿಳ್ಕೊಳ್ಳಲ್ಲ. ಒಂದೇ ತತ್ವವನ್ನು ಬೇರೆ ಬೇರೆಯ ಅವರ ಗುಣ ನಾಮ ರೂಪ ಕರ್ಮಗಳ ಒಂದು ಭೇದದಿಂದ ಆರಾಧನೆ ಮಾಡ್ತೀವಿ. ಅದೇ ತತ್ವವನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಜಗತ್ತಿನಲ್ಲಿರತಕ್ಕ ಎಲ್ಲವೂ ನಾನೇ, ಆದರೂ ನನ್ನನ್ನು ಗುರುತಿಸೋದಕ್ಕೆ ಕೆಲವು ಮುಖ್ಯವಾದಂತಹ ವಿಭೂತಿಗಳಿವೆ. ಮತ್ತಿದನ್ನು 10ನೇ ಅಧ್ಯಾಯದಲ್ಲಿ ವಿಭೂತಿ ಅಧ್ಯಾಯದಲ್ಲಿ ಇನ್ನೂ ಹೇಳ್ತಾನೆ ಭಗವಂತ ಏನೇನು ಅಂತ. ಇಲ್ಲಿ ಕೆಲವನ್ನು ನಿರ್ದೇಶ ಮಾಡ್ತಾನೆ. ಭಗವಂತನ ವಿಭೂತಿಗಳು ಅಂತಲೇ ಗುರುಗಳು ಹೆಡ್ಡಿಂಗ್ ಹಾಕಿದ್ದಾರೆ ನೋಡಿ. ಯದಿ ಬಹುಭಿ ಪ್ರಕಾರೈ ಉಪಾಸತೆ ಕಥಂ ತ್ವಾಮೇವ ಅಂತ. ಬೇರೆ ಬೇರೆ ರೀತಿಯಿಂದ ನಿನ್ನನ್ನ ಭಕ್ತರು ಉಪಾಸನೆ ಮಾಡ್ತಾರೆ ಅಂತ ಹೇಳ್ತೀಯಲ್ಲ ಹೇ ಭಗವಂತ. ತ್ವಾಮೇವ ನಿನ್ನನ್ನೇ ಅಂತ ಹೇಗೆ ಗೊತ್ತು ಅಂತ. ಅರ್ಜುನ ಹಾಗಲ್ಲ. ಅಹಂಕ್ರತುರಹಂ ಯಜ್ಞ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಂ ಅಗ್ನಿರಹಂ ಹುತಂ. ಈ ಶ್ಲೋಕದಲ್ಲಿ ಅಹಂ 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 ಅಂತ ಎಷ್ಟು ಸಲ ಬಂದಿದೆ ನೋಡಿ. ಅಹಂ ಕ್ರತು ಅಹಂ ಯಜ್ಞ ಅಂತ ಆನಂದ ಹೇಳ್ತಾನೆ. ಕ್ರತು ಅಂದ್ರೆ ಏನು, ಯಜ್ಞ ಅಂದ್ರೆ ಏನು, ಅದಕ್ಕೆಲ್ಲ ಭಗವತ್ಪಾದರು ವಿವರಣೆ ಕೊಡ್ತಾರೆ. ಇದೆಲ್ಲವೂ ನಾವು ಅನುಷ್ಠಾನ ಮಾಡ್ತಾ ಇರ್ತಕ್ಕಂಥ ವಿಷಯಗಳೇನೆ. ಆದರೆ ಆ ಪ್ರತಿಯೊಂದರಲ್ಲಿಯೂ ಇದು ಭಗವಂತನೇ ಅನ್ನೋ ಭಾವನೆ ಬರೋಕ್ಕೋಸ್ಕರ ಇಲ್ಲಿ ಅದನ್ನು ನಿರ್ದೇಶ ಮಾಡ್ತಾರೆ. ನ್ಯಾಯವಾಗಿ ಅಧ್ಯಾಯ ಜ್ಞಾನ ಪ್ರಧಾನವಾದದ್ದು. ಅಲ್ಲಿಗೇನಾಯಿತು, ಭಾವನೆಯಲ್ಲಿಯೂ ಸಾಲದು, ಅದೇ ಭಗವಂತನೇ ಈ ರೂಪದಲ್ಲಿ ಇದ್ದಾನೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಅದಕ್ಕೋಸ್ಕರ ಅಹಂ ಕ್ರತು. ಕ್ರತು ಅಂದರೆ ಶ್ರೌತ ಕರ್ಮಭೇದ ಅಹಮೇವ, ಅಹಂ ಯಜ್ಞ ಸ್ಮಾರ್ತಃ ಅಂತ. ಅದು ವೇದದಲ್ಲಿ ಹೇಳಿರುವ ಪ್ರಕಾರ ಶ್ರೌತ ಸ್ಮಾರ್ತ ಅಂತ ಆ ಕರ್ಮಗಳನ್ನು ಶಾಸ್ತ್ರಕಾರರು ವಿಭಾಗ ಮಾಡಿದ್ದಾರೆ. ವೇದ ಮಂತ್ರಗಳನ್ನೇ ಹೇಳಿ ಮಾಡತಕ್ಕಂಥ ಯಜ್ಞಗಳನ್ನೆಲ್ಲ ಕ್ರತು ಅಂತಾರೆ. ಯಾಕೆಂದ್ರೆ ಅದು ವೈದಿಕ ಅಂತ, ಅಂದರೆ ವೇದದಿಂದ ನಡೆಸಲ್ಪಡ್ತಕ್ಕಂಥವು ಅಂತ. ಅಂಥ ದೊಡ್ಡ ದೊಡ್ಡ ಯಜ್ಞಗಳೆಲ್ಲ ಅಶ್ವಮೇಧ ಮುಂತಾದಂಥ ಭಾರಿ ಭಾರಿ ಯಜ್ಞಗಳು. ಆ ಯಜ್ಞಗಳ ವಿಷಯ ಹೇಳೋದಾದ್ರೆ ಅದೇ ಒಂದು ದೊಡ್ಡ ವಿಸ್ತಾರವಾದಂಥ ಒಂದಾನೊಂದು ಶಾಸ್ತ್ರ. ಅದನ್ನು ಕರ್ಮಕಾಂಡ ಅಂತ ಕರೀತಾರೆ. ಆ ಕರ್ಮಕಾಂಡದಲ್ಲಿ ಏನೇನು ಯಜ್ಞಗಳನ್ನು ಹೇಳಿದ್ದಾರೋ ಆ ಯಜ್ಞಗಳನ್ನು ಅಪ್ತೌರ್ಯಾಮ ಅಂತಂದಿದೆ. ಯಜ್ಞದಲ್ಲಿ ಬೇಕಾದಷ್ಟು ಬೇರೆ ಬೇರೆ ಇರ್ತಕ್ಕಂಥದ್ದಿದೆ. ಇಂಥ ಯಜ್ಞಗಳೆಲ್ಲ ಕರ್ಮರೂಪವಾಗಿ, ಅಂದರೆ ಕರ್ತು ಅಂದರೆ ಸಾಕ್ಷಾತ್ತಾಗಿ ಅಗ್ನಿಯ ಮೂಲಕವಾಗಿ ವೇದ ಮಂತ್ರಗಳ ಮೂಲಕವಾಗಿ ಮಾಡತಕ್ಕಂಥ ಕ್ರಿಯೆಗಳು ಅಂತ. ಇದೆಲ್ಲವನ್ನು ಪುಣ್ಯತಮವಾದದ್ದಾದ್ದರಿಂದ ಯಜ್ಞ ಯಜ್ಞ ಅಂತ ಕರೀತಾರೆ. ಈ ಯಜ್ಞದಲ್ಲಿ ಕ್ರತು ಯಜ್ಞ ಅಂತ ಇಲ್ಲಿ ಎರಡು ವಿಭಾಗ ಮಾಡಿ. ಕ್ರತು ಅಂದ್ಬಿಟ್ರೆ ಶ್ರೌತ ಕರ್ಮಭೇದ ಅಂತ. ಆ ಕರ್ಮದಲ್ಲಿ ಶ್ರೌತ ಕರ್ಮ ಸ್ಮಾರ್ತ ಕರ್ಮ ಅಂತ ಉಂಟು. ಆ ಶಬ್ದಗಳನ್ನು ನಾವು ಕೇಳಿರ್ತೇವೆ. ಹೇಗೆ ಅಂದರೆ ಈ ಜನವಾರ ಹಾಕೋಬೇಕಾದ್ರೆ ಒಂದು ಸಂಕಲ್ಪ ಹೇಳಿಸ್ತಾರೆ, ಎಲ್ಲರಿಗೆಲ್ಲ ಗೊತ್ತಿರುತ್ತೆ. ಏನಂತ, ಶ್ರೌತ ಸ್ಮಾರ್ತ ನಿತ್ಯ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧಾರ್ಥಂ ಅಂತ. ಅಂದ್ರೆ ಈಗಿನ ಕಾಲಕ್ಕೆ ಬರೀ ಸಂಕಲ್ಪ ಹೇಳೋದೆ, ಯಾವ ಶ್ರೌತ ಕರ್ಮ ಯಾವ ಸ್ಮಾರ್ತ ಕರ್ಮ ಯಾರ್ಯಾರು ಮಾಡ್ತಾರೆ. ಶ್ರೌತ ಕರ್ಮ ಅಂದ್ರೆ ಇಂಥ ದೊಡ್ಡ ದೊಡ್ಡ ಯಜ್ಞಗಳು ಅಂತ. ಸ್ಮಾರ್ತ ಅಂದರೆ ಸ್ಮೃತಿ. ಶ್ರೌತ ಅಂದರೆ ಶ್ರುತಿಯಲ್ಲಿ ಏನೇನು ಹೇಳಿದಾರೋ ಅದನ್ನು ಶ್ರೌತ ಕರ್ಮ ಅಂತ. ಕೆಲವು ವೇಳೆ ಶ್ರುತಿಯಲ್ಲಿ ಇಂಥದ್ದು ಅಂತ ಹೇಳಿರ್ತಾರೆ. ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶುಬಂಧ ಅಂತ ಹೀಗೆಲ್ಲ ಇರುತ್ತೆ. ಅದೆಲ್ಲ ಶ್ರೌತ ಕರ್ಮ. ಎಲ್ಲವನ್ನು ವೇದೋಕ್ತವಾಗಿ ವೇದದಲ್ಲಿ ಹೇಗೆ ಹೇಳಿದೆಯೋ, ಬರೀ ಮಂತ್ರ ಇದ್ರೂ ಯಜ್ಞ ಮಾಡೋಕ್ಕೆ ಬರೋದಿಲ್ಲ. ಅದನ್ನೆಲ್ಲ ವಿವರಿಸೋದಕ್ಕೆ ಮತ್ತೆ ವಿವರಣೆ ಬೇರೆ ಇರುತ್ತೆ. ಅದನ್ನು ಕೂಡ ನಾವು ಅಧ್ಯಯನ ಮಾಡಬೇಕು. ಅದಕ್ಕೆ ಶ್ರೌತಾಧ್ಯಯನ ಅಂತ ಕರೀತಾರೆ.
ಮುಂದೆ ಬರುತ್ತೆ 11ನೇ ಅಧ್ಯಾಯದಲ್ಲಿ. ನವೇದ ಯಜ್ಞಾಧ್ಯಯನೈರ್ನ ದಾನೈ ಶ್ಲೋಕದಲ್ಲಿ ವೇದಾಧ್ಯಯನ ಬೇರೆ ಯಜ್ಞಾಧ್ಯಯನ ಬೇರೆ ಅಂತ. ವೇದಾಧ್ಯಯನ ಅಂದರೆ ವೇದ ಮಂತ್ರಗಳನ್ನು ಊದಕ್ಕೆ ಹೇಳ್ಕೊಂಡು ಹೋಗ್ಬಿಡೋದು. ಆ ಮಂತ್ರಗಳನ್ನು ಹೇಗೆ ವಿನಿಯೋಗ ಮಾಡಿ ಕರ್ಮಾನುಷ್ಠಾನ ಮಾಡಬೇಕು ಅನ್ನೋದು ಶ್ರೌತ ಅಂತ. ಅಂದರೆ ಎಲ್ಲ ವೇದ ಮಂತ್ರಗಳಿಂದಲೇ ನಡೆಯತಕ್ಕದ್ದು. ಸ್ಮಾರ್ತ ಅಂದರೆ ಸ್ಮೃತಿಗಳು, ವೇದದ ಅರ್ಥವನ್ನೇ ಅನುಸರಿಸಿ ಋಷಿಗಳು ಬರೆದಿರ್ತಕ್ಕಂಥದ್ದನ್ನು ಸ್ಮೃತಿ ಅಂತಾರೆ. ವೇದ ಯಾರು ಬರೆದದ್ದಲ್ಲ, ಅದನ್ನು ಅಪೌರುಷೇಯ ಅಂತ ಕರೀತಾರೆ. ಯಾವ ಪುರುಷನೂ ಮಾಡಿದ್ದಲ್ಲ, ಅದು ಪರಮಾತ್ಮನ ಮುಖಾರವಿಂದದಿಂದ ಬಂತು ಅಂತ ಶಾಸ್ತ್ರ ಯೋನಿತ್ವಾತ್ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳೋ ಹಾಗೆ ಭಗವಂತನ ಮುಖಾರವಿಂದದಿಂದ ಹೊರಬಂದಿದೆ ಅಂತ. ಅಂದರೆ ಪ್ರಳಯ ಕಾಲದಲ್ಲಿ ಪರಮಾತ್ಮನಲ್ಲೇ ಆ ವೇದಗಳೆಲ್ಲ ಹೋಗಿ ಅಡಕವಾಗಿರ್ತದೆ. ಸೃಷ್ಟಿ ಕಾಲದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಭಗವಂತನ ಮುಖದಿಂದ ಬರುತ್ತೆ. ಹೀಗೆ ಯಸ್ಯ ನಿಶ್ವಸಿತಂ ವೇದಾಹ, ಪರಮಾತ್ಮನಷ್ಟು ಸಲೀಸಾಗಿ ಆ ವೇದಗಳನ್ನೆಲ್ಲ ಉಸಿರು ಬಿಡೋದು ಎಷ್ಟು ನಾವು ಯಾವ ಪ್ರಯತ್ನವೂ ಇಲ್ಲದೆ ಮಾಡ್ತೇವೆಯೋ ಹಾಗೆ ಭಗವಂತ ಮಂತ್ರಗಳನ್ನೆಲ್ಲ ಹೊರಹೊಮ್ಮಿಸಿದ್ದಾನೆ. ಅದನ್ನು ಋಷಿಗಳು ಕಂಡುಕೊಂಡು ನಮಗೆಲ್ಲ ಉಪದೇಶ ಮಾಡಿದ್ದಾರೆ. ಹೀಗೆಲ್ಲ ಶ್ರೌತದ ವೇದದ ಒಂದಾನೊಂದು ಮಹಾತ್ಮೆಯನ್ನು ಹೇಳ್ತಾರೆ. ಇಲ್ಲಿ ಭಗವಂತ ಹೇಳಿದ, ನಾನೇ ಕ್ರತು, ನಾನೇ ಯಜ್ಞ. ಅಂದರೆ ಕ್ರತು ಅಂದರೆ ಶ್ರೌತ ಕರ್ಮ, ಯಜ್ಞ ಅಂದರೆ ಸ್ಮಾರ್ಥ ಕರ್ಮ. ಇದನ್ನ ಎಲ್ಲ ಪ್ರತಿಯೊಬ್ಬ ತ್ರೈವರ್ಣಿಕರಿಗೂ ಹೇಳಿದ್ದಾರೆ. ವಿಶೇಷವಾಗಿ ಬ್ರಾಹ್ಮಣರಿಗೆ ಶ್ರೌತ ಸ್ಮಾರ್ಥ ನಿತ್ಯ ಕರ್ಮಾನುಷ್ಠಾನ ಅಂತ ಸಂಕಲ್ಪ ಹೇಳಿಸ್ತಾರೆ. ಜನಿವಾರ ಹಾಕೋಬೇಕಾದ್ರೂ ಕೂಡ ಅದನ್ನು ಹೇಳಿಸ್ತೀವಿ. ಅಂದಮೇಲೆ ಆ ಯಜ್ಞಯಾಗಾದಿಗಳನ್ನು ಪ್ರತಿಯೊಬ್ಬನೂ ಕೂಡ ಅನುಷ್ಠಾನ ಮಾಡಿ ಆ ಪರಮಾತ್ಮನನ್ನ ಕಂಡುಕೊಳ್ಬೇಕು. ಇಲ್ಲಿ ಹೀಗೆ ಹೇಳೋದ್ರ ಅರ್ಥ ಏನು ಅಂದರೆ, ಯಜ್ಞದಿಂದ ಪಡೆಯತಕ್ಕ ಪರಮಾತ್ಮ ನೋಡೋನು, ಅವನು ಕಂಡುಕೊಳ್ಳೋದು ಅನ್ನೋದು ಅರ್ಥದಲ್ಲಿ ಯಜ್ಞವೇ ಪರಮಾತ್ಮ ಅಂತ. ಅಹಂ ಕ್ರತು ಅಂದರೆ ನೀವೆಲ್ಲಾದ್ರೂ ಒಂದು ಯಜ್ಞ ನಡೀತಾ ಇದ್ದ ಜಾಗಕ್ಕೆ ಹೋಗಿ ದರ್ಶನ ಮಾಡಿದರೆ ಅದು ಭಗವಂತನೇ ಅಂತ. ಅಹಂ ಕ್ರತು ಅಹಂ ಯಜ್ಞ, ಈಗಲೂ ಆ ಭಾವನೆ ಇದೆ. ಅಲ್ಲಿ ಹೋಗಿ ಅಗ್ನಿಯನ್ನು ದರ್ಶನ ಮಾಡಿದ್ರೆ ಯಜ್ಞೇಶ್ವರ ಅಂತ ಕರೆಯೋದು ನಾವು. ಯಾರದು? ಪರಮಾತ್ಮನೇ, ಇನ್ನೇನೂ ಅಲ್ಲ ಅಂತ. ಯಾಕೆ ಪಂಚಮಹಾಭೂತಗಳು ಕೂಡ ಭಗವಂತನ ವಿಭೂತಿ. ಅಲ್ಲಿ ನಾವು ಅಗ್ನಿಯಲ್ಲಿ ಹೋಮ ಮಾಡ್ತೇವೆ, ಆ ಅಗ್ನಿಯನ್ನು ಜಾತವೇದ ಅಂತೇವೆ, ಅದು ಸಾಕ್ಷಾತ್ ಪರಮಾತ್ಮನೇ ಅನ್ನೋ ಅರ್ಥ. ಅದಕ್ಕೋಸ್ಕರ ಹೀಗೆ ಯಜ್ಞ ಕ್ರತು ಅಂತಾಯಿತು. ಕಿಂಚ ಸ್ವಧಾ ಅನ್ನಂ ಅಹಂ ಪಿತೃಭ್ಯೋ ಯದ್ದೀಯತೆ. ಇದು ಒಂದು ಶ್ರೌತ ಅಂದರೆ ವೈದಿಕವಾದಂಥ ವಿಚಾರವೇನೆ. ಸ್ವಧಾ ಅನ್ನೋದೊಂದು, ಸ್ವಾಹ ಅಂತ ಉಂಟು. ಸ್ವಾಹ ಸ್ವಧ ಅಂತ ಎರಡು ಪವಿತ್ರವಾದಂತಹ ಶಬ್ದಗಳು. ಸ್ವಧಾ ಅನ್ನೋದು ಯಾವಾಗ ಹೇಳ್ತೇನೆ ಅಂದರೆ, ಪಿತೃದೇವತೆಗಳಿಗೆ ಏನಾದ್ರು ಕೊಡಬೇಕಾದ್ರೆ ಸ್ವಧಾ ಅಂತ ಹೇಳಬೇಕು. ಬರೀ ದೇವತೆಗಳಿಗೆ ಕೊಡೋದಾದರೆ ಸ್ವಾಹ ಅಂತ ಹೇಳಬೇಕು. ಸ್ವಾಹ ಸ್ವಧ ಇವೆರಡು ವೈದಿಕವಾದಂತಹ ಶಬ್ದಗಳು. ಅದಕ್ಕಂತಾನೆ ಸ್ವಧಾ ಅಂದ್ರೇನು, ಪಿತೃಗಳಿಗೆ ಏನನ್ನ ನಾವು ಕೊಡ್ತೇವೆಯೋ ಅಂತ. ಯಾಕೆ ಅಂದರೆ ಶ್ರಾದ್ದಾದಿಗಳನ್ನು ಮಾಡುವಾಗ ಆ ಆಹುತಿಯನ್ನು ಕೊಡುವ ಸಂದರ್ಭದಲ್ಲಿ ಸ್ವಧಾ ಅಂತ ಉಚ್ಚಾರಣೆ ಮಾಡ್ತೀವಿ. ಆದ್ದರಿಂದ ಸ್ವಧಾ ಅನ್ನೋದು ನಾನೇಯ. ಪಿತೃಭ್ಯೋ ಯದ್ದೀಯತೆ. ಅಹಂ ಔಷಧಂ ಅಂತ. ಔಷಧ ಅಂದರೆ ಸರ್ವ ಪ್ರಾಣಿಭಿ ಯದದ್ಯತೆ ತತ್ ಔಷಧ ಶಬ್ದವಾಚ್ಯಂ ವ್ರೀಹ್ಯವಾದಿ ಸಾಧಾರಣಂ ಅಂತ. ಇಲ್ಲಿ ವ್ಯವಹಾರದಲ್ಲಿ ಔಷಧ ಅಂದ್ರೇನು, ಹುಷಾರಿಲ್ಲದೆ ಇದ್ದಾಗ ಅನಾರೋಗ್ಯವಾದ ತಗೋತೀವಲ್ಲ ಅದನ್ನು ಔಷಧ ಅಂತೇಳಿ. ಇಲ್ಲಿ ಔಷಧ ಅನ್ನೋ ಶಬ್ದಕ್ಕೆ ಎಲ್ಲ ಸಸ್ಯಗಳು ಅಂತ ಅರ್ಥ. ತೆಗೆದುಕೊಳ್ಳತಕ್ಕ ಆಹಾರವನ್ನೆಲ್ಲ ಹಾಗಂತ. ವೇದದಲ್ಲಿ ಮಂತ್ರ ಔಷಧ ಸಂವದಂತೆ ಅಂತ ಒಂದು ಮಂತ್ರ ಪ್ರಸಿದ್ಧವಾಗಿದೆ. ಅಂದರೆ ಈ ವೇದದಲ್ಲಿ ಕೆಲವು ಅರ್ಥವಾದ ಅಂತ ಬರುತ್ತೆ. ಅಂದರೆ ಯಾವುದಾದ್ರು ಒಂದು ಕರ್ಮವನ್ನು ಹೊಗಳೋದಕ್ಕೋಸ್ಕರ ಒಂದೊಂದು ಕಥೆನೋ ಒಂದೊಂದು ದೃಷ್ಟಾಂತನೋ ಹೇಳ್ತಿರ್ತೇವೆ. ಆಗ ಒಂದು ಮಂತ್ರ ಔಷಧ ಸಂವದಂತೆ ಅಂದರೆ ಗಿಡ ಮರಗಳೆಲ್ಲ ಒಂದಕ್ಕೊಂದು ಪರಸ್ಪರವಾಗಿ ಮಾತಾಡಿದ್ವು ಅಂತ. ಅಲ್ಲಿ ಅರ್ಥ ಏನು ಅಂದರೆ, ಇದು ಏನಪ್ಪ ಈ ವೇದದ ಒಂದು ಗುಟ್ಟು, ಎಲ್ಲರೂ ಗಿಡ ಮರಗಳು ಒಂದಕ್ಕೊಂದು ಮಾತಾಡ್ತವೆ ಅಂತ ನೀವು ಕೇಳ್ತೀವಿ. ಅದು ಗಿಡ ಮರ ಅನ್ನೋದು ನಮ್ಮ ಕಣ್ಣಿಗೆ ಕಾಣೋದು. ಆ ಪ್ರತಿಯೊಂದರಲ್ಲಿಯೂ ಅಂತರ್ಗತವಾಗಿ ಆ ಪರಮಾತ್ಮನ ಶಕ್ತಿ ಇರುತ್ತೆ. ಆದ್ದರಿಂದ ನಮಗೊಂದು ಸಂಪ್ರದಾಯ ಬಂದಿದೆ, ಮರಗಳನ್ನು ಪೂಜೆ ಮಾಡ್ತೀವಿ ನಾವು. ಈಗ ಹುಡುಗನಿಗೆ ಏನಾದ್ರು ಉಪನಯನ ಆದರೆ ಅಶ್ವತ್ಥನ ಮರಕ್ಕೆ ಪೂಜೆ ಮಾಡ್ತೀವಿ. ಅಶ್ವತ್ಥನ ಮರ ಅನ್ನೋದೊಂದು ಮರ ಅಲ್ಲವೇ ಅಂದರೆ ನಮಗೆ ಹಾಗಲ್ಲ, ಅದೊಂದು ನಾರಾಯಣ, ಅಶ್ವತ್ಥ ನಾರಾಯಣ ಅಂತ. ಎಷ್ಟೋ ಜನ ಮಕ್ಕಳಾಗದೆ ಇದ್ದವರಿಗೆ ಪ್ರದಕ್ಷಿಣೆ ಮಾಡ್ತಾರೆ, ಫಲ ಆಗುತ್ತೆ. ಇದೆಲ್ಲ ನಮ್ಮ ಪ್ರಾಚೀನವಾದ ಸನಾತನ ಸಂಸ್ಕೃತಿಯಲ್ಲಿದೆ.
ಗಿಡವನ್ನು ಗಿಡ, ಮರ ಅಂತ ಮರ ಅಂತ ತಿಳ್ಕೊಳ್ಳಲ್ಲ. ಒಂದೊಂದರಲ್ಲಿಯೂ ಆ ಭಗವಂತನ ಒಂದಾನೊಂದು ಚೈತನ್ಯ ಇದೆ, ಅವನ ಒಂದಾನೊಂದು ವಿಭೂತಿ ಅದು ಅಂತಲೇ ಇಲ್ಲಿ ಮುಂದೆ ಬಂದೇ ಬರುತ್ತೆ. ಅಶ್ವತ್ಥ ಸರ್ವ ವೃಕ್ಷಾಣಾಮ್ ಅಂತಲೇ ಬಂದೇ ಬರುತ್ತೆ. ಅದರಲ್ಲಿ ವೃಕ್ಷಗಳೆಲ್ಲ ಪರಮಾತ್ಮನೇ ಆದರೂ ಅದರೊಳಗೆ ಸೆಲೆಕ್ಟ್ ಮಾಡ್ತಾರೆ. ಅಶ್ವತ್ಥ ವೃಕ್ಷ ನಾನು, ಅದಕ್ಕೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯದ ವಿಷ್ಣುರೂಪಣೆ, ಅಗ್ರದ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ಇದೆಲ್ಲ ನಮಗೆ ಹಿಂದಿನಿಂದ ಸಂಪ್ರದಾಯಗತವಾಗಿ ಬಂದಿರೋದ್ರಿಂದ ಇದೆಲ್ಲ ಗೊತ್ತಿರಬೇಕು. ಪೂರ್ವಕಾಲದ ಕಲ್ಚರೇ ಆಗಿತ್ತು. ಅದಕ್ಕೋಸ್ಕರ ಎಷ್ಟೋ ಜನ ಮಕ್ಕಳಾಗದೇ ಇದ್ದಂತಹ ಸ್ತ್ರೀಯರು ಅಶ್ವತ್ಥ ಪ್ರದಕ್ಷಿಣೆ ಮಾಡಿರಾಗುತ್ತೆ ಎನ್ನುವರೆಗೂ ಇತ್ತು. ಇರಲಿ, ಹೀಗೇನಾಯಿತು, ಹೀಗೆ ಎಲ್ಲ ಪ್ರಾಣಿಗಳು ಉಪಯೋಗಿಸ್ತಕ್ಕಂತಹ ಯಾವ ವ್ರೀಹ್ಯವಾದಿ ಸಾಧಾರಣಂ ಅಂತ ಅಂದರೆ ಭತ್ತ, ಅಕ್ಕಿ, ಗೋಧಿ, ಯಾವುದೇ ರೀತಿಯಾದ ಧಾನ್ಯಗಳೆಲ್ಲವೂ ಕೂಡ ನಾನೇ ಅಂತ, ಭಗವಂತನೇ ಅವುಗಳಲ್ಲೆಲ್ಲ ಇದ್ದಾನೆ ಅಂತ. ಆದ್ದರಿಂದ ನಾವು ಅದನ್ನು ತಿರಸ್ಕಾರ ಮಾಡಬಾರದು. ತೈತ್ತಿರಿಯ ಪ್ರಶ್ನೆ ಬರುತ್ತೆ ನೋಡಿ, ಅನ್ನಂ ನ ನಿಂದ್ಯಾತ್, ಅನ್ನಂ ನ ಪರಿಚಕ್ಷೀತ, ಅನ್ನಂ ಬಹುಕುರ್ವೀತ. ಎಷ್ಟು ಚೆನ್ನಾಗಿದೆ ಅಂತ. ಅನ್ನಂ ನ ನಿಂದ್ಯಾತ್, ಅದನ್ನು ಬೈಯಬಾರ್ದು. ಊಟಕ್ಕೋ ಅಡಿಗೆ ರುಚಿಯಾಗಿತ್ತಿಲ್ಲ, ಚೆನ್ನಾಗಿತ್ತಿಲ್ಲ, ಹಾಗೆ ಹೀಗೆ ಹಾಗೆಲ್ಲ ಮಾತಾಡಬಾರ್ದು. ಅದನ್ನು ಪರಮಾತ್ಮನ ಸ್ವರೂಪ ಅಂತ ತಿಳಿದು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಯಾಕೆ? ಅದಕ್ಕಷ್ಟು ಗೌರವ. ಆದ್ದರಿಂದಲೇ ದೇವರಿಗೆ ನೈವೇದ್ಯ ಮಾಡಿದ್ದು ಅಂದ್ಬಿಟ್ರೆ ನಮ್ಮಲ್ಲಿ ಇವತ್ತು ಎಷ್ಟು ಭಕ್ತಿಯಿಂದ ಪ್ರಸಾದಪ್ಪ ಕೊಡಿ ಅಂತೀವಿ. ಅದು ಹೇಗೆ ಪ್ರಸಾದವಾಯಿತು? ಭಗವಂತನ ಒಂದು ಆನಂದ ಸ್ವರೂಪ. ನಿವೇದನ ಅಂದ್ರೇನು? ಪರಮಾತ್ಮೆಲ್ಲ ಸ್ವೀಕಾರ ಮಾಡ್ತಾನೆಯೇ? ಇಲ್ಲ. ನಿವೇದನ ಅಂದ್ರೆ ಅವನ ಮುಂದೆ ಇಟ್ಟು ಅವನಿಗೆ ತೋರಿಸೋದು. ಅದಕ್ಕೂ ಮಂತ್ರದಲ್ಲಿ ಬರೀತಾರೆ ಏನಂತ, ನಹವೈ ದೇವ ಅಶ್ನಂತೆ ದೃಷ್ಟವೈವ ತೃಪ್ತಿಯಂತೆ ಅಂತ. ನಿವೇದನ ಅಂದರೆ ದೇವರು ತಿನ್ನೋದಿಲ್ಲ, ಅವನ ದೃಷ್ಟಿ ಬೀಳುತ್ತೆ ಅದಕ್ಕೆ, ಅಷ್ಟರಿಂದಲೇ ತೃಪ್ತನಾಗಿಬಿಡ್ತಾನೆ. ದೃಷ್ಟವೈವ ತೃಪ್ತಿ. ಅದಕ್ಕೆ ಈ ವೈಷ್ಣವರ ನೈವೇದ್ಯ ಮಾಡುವ ತೆರೆ ಹಾಕ್ಬಿಡ್ತಾರೆ. ಯಾಕೆ ಅಂತ, ನಾವ್ಯಾರು ನೋಡಿಬಿಟ್ರೆ ನಮಗೆ ನೈವೇದ್ಯ ಬಿಡುತ್ತೆ. ಅದಕ್ಕೋಸ್ಕರ ಭಗವಂತನೇ ನೋಡಬೇಕು ಅಂತ ತೆರೆ ಹಾಕ್ಕೊಂಡು ನೋಡ್ಬೇಕು. ಅವರು ಅರ್ಚಕರು ಕೂಡ ಕಣ್ಬಿಟ್ಕೊಂಡು ಈ ಕಡೆ ತಿರ್ಕೊಂಡಿರ್ತಾರೆ. ಪರಮಾತ್ಮ ಸ್ವೀಕಾರ, ಅವನ ದೃಷ್ಟಿ ಬಿದ್ದುಬಿಟ್ರೆ. ಹೀಗೆಲ್ಲ ಈ ಆಚಾರ ವಿಚಾರಗಳನ್ನು ಕೂಡ ಕೆರಕಿ ಬಿಟ್ರೆ ಒಂದೊಂದರಲ್ಲಿಯೂ ಕೂಡ ಅಧ್ಯಾತ್ಮದ ಒಂದು ತತ್ವ ಅಡಗಿದೆ ಅಂತ ಹೇಳ್ತಾ ಇರೋದು. ಯಾಕೆ ನೋಡಿ, ಎಲ್ಲವೂ ನಾನೇ ಅಂತ ಭಗವಂತ ಹೇಳ್ತಾ ಸ್ವಧಾಹಂ ಅಹಂ ಔಷಧಂ ಆಯ್ತು. ಅಥವಾ ಸ್ವಧಾ ಇತಿ ಸರ್ವ ಪ್ರಾಣಿ ಸಾಧಾರಣಂ ಅನ್ನಂ ಔಷಧಂ ಇದು ವ್ಯಾಧಿವಶಮಾರ್ಥಂ ಭೇಷಜಂ ಅಂತ ಮತ್ತೆ ಬರೀತಾರೆ ಶಂಕರಾಚಾರ್ಯರು. ಇದೇನ್ರಿ ಔಷಧ ಅಂದರೆ ಕಾಯಿಲೆ ಗೀಲೆ ಆದಾಗ ತಗೋತೀವಲ್ಲ, ಅದನ್ನು ಔಷಧ ಅಂತ ಕರೀತಾರೆ. ನೀವು ಹೀಗೆ ಅರ್ಥ ಹೇಳಿದ್ರಲ್ಲ ಅಂದರೆ ಹೌದಾ, ಆಯ್ತು, ಅದನ್ನು ಒಪ್ಕೊಳ್ಳೋಣ ಅಂತ ಹೀಗೂ ಅರ್ಥ ಮಾಡಿ. ಸ್ವಧಾ ಅಂದರೆ ಎಲ್ಲ ಪ್ರಾಣಿಗಳು ತೆಗೆದುಕೊಳ್ಳತಕ್ಕಂಥ ಆಹಾರ. ಹಸು ಹುಲ್ಲು ತಿನ್ನಬಹುದು, ಇನ್ನೊಂದು ಪದಾರ್ಥ ತಿನ್ನಬಹುದು, ನಾವು ಅನ್ನ ತಿನ್ನಬಹುದು. ಇದೆಲ್ಲಕ್ಕೂ ಸ್ವಧಾ ಅಂತ ಹೆಸರಿಟ್ಕೊಡಿ. ಹಾಗಾದ್ರೆ ಔಷಧ ಅಂದರೆ ಏನು? ಪ್ರಸಿದ್ಧವಾಗಿದೆ. ಕಾಯಿಲೆ ಆದರೆ ಏನು ಮಾಡ್ತೀವಿ? ಔಷಧಿ ತಗೊಳ್ಳಲ್ವೇ? ಅದೇ ಅಂತ ಇಟ್ಕೊಳ್ಳಿ. ಇದಕ್ಕೆ ಅದು ಪರಮಾತ್ಮನ ಸ್ವರೂಪವೇ ಅಂತ. ಆದ್ದರಿಂದ ಆ ಶ್ಲೋಕ ಹೇಳ್ತಾರೆ ನೋಡಿ, ಔಷಧಂ ಜಾಹ್ನವೀತೋಯಂ ವೈದ್ಯ ನಾರಾಯಣ ಹರಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಆದ್ದರಿಂದ ಶರೀರೇ ಜರ್ಜರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೇ. ಇದೆಲ್ಲ ಎಲ್ಲಿ ಯಾವ ಪುರಾಣದಲ್ಲಿದೆಯೋ ಗೊತ್ತಿಲ್ಲ. ಶ್ಲೋಕ ಮಾತ್ರ ಏನು ಗಂಭೀರವಾಗಿದೆ ಅಂದರೆ ಶರೀರವೆಲ್ಲ ಜರ್ಜರೀಭೂತೆ ಅಂತ. ವಯಸ್ಸಾದ ಮೇಲೆ ಎಲ್ಲ ಮುಪ್ಪು ಬಂದು ಎಲ್ಲ ಸೋತು ಹೋಗ್ಬಿಡುತ್ತಲ್ಲ. ಹಾಗೆ ಕಾಯಿಲೆ ಬಂದರೂ ವ್ಯಾಧಿಗ್ರಸ್ತವಾದ್ರು ಇದಕ್ಕೇನು ಪರಿಹಾರ ಅಂದ್ರೆ ಔಷಧ. ಅಂದ್ರೆ ಯಾವ್ದು ಔಷಧ ಅಂದ್ರೆ ವಯಸ್ಸಾದ್ಮೇಲೆ ಇನ್ನು ಎಷ್ಟು ಔಷಧ ತಗೊಂಡ್ರು ಅದು ದುಡ್ಡು ದಂಡವೇ ಹೊರತು ಅದರಿಂದ ಏನು ಉಪಯೋಗ ಆಗೋದಿಲ್ಲ. ವಯಸ್ಸಾಗ್ತಾ ಇರುತ್ತೆ, ಕಾಲ ಕಳೀತಾ ಇರುತ್ತೆ, ಶರೀರವೆಲ್ಲ ಸೋಲ್ತಾ ಇರುತ್ತೆ. ಆದ್ದರಿಂದ ಒಂದು ಔಷಧಿ ತಗೊಳ್ಳಿ, ಮರಿಬೇಡಿ ಅಂದ್ರೆ ಯಾವುದು? ಸ್ವಧಾಹ ಮಹಾ ಔಷಧ ಅಂತ ಭಗವಂತ ಹೇಳಿದ ಹಾಗೆ ಪರಮಾತ್ಮನ ನಾಮಕ್ಕೆ ಇರ್ತಾನೆ ದೊಡ್ಡ ಔಷಧ ಅಂದ್ರೆ. ಆ ಶ್ಲೋಕದಲ್ಲಿ ಏನು ಹೇಳಿದ್ರು? ಔಷಧಂ ಜಾಹ್ನವೀ ತೋಯಂ. ಗಂಗಾ ತೀರ್ಥ ಇದೆಯಲ್ಲ ಅದೇ ಔಷಧ. ಔಷಧ ಕೊಡಬೇಕಾದ್ರೆ ನಮಗೆ ತಗೊಳಕ್ಕಾಗ ಯಾರು ವೈದ್ಯರು, ಡಾಕ್ಟರ್ ದಾರೆ ಕೊಡಬೇಕು ಅಂತ. ವೈದ್ಯ ನಾರಾಯಣೋ ಹರಿ.
ನಮ್ಮ ಸಂಸ್ಕೃತಿ ಎಷ್ಟು ಉನ್ನತ ಮಟ್ಟದಲ್ಲಿದೆ ಅಂದರೆ ಪ್ರತಿಯೊಂದನ್ನು ಭಗವಂತನ ಭಾವನೆಯಿಂದ ಕಾಣಬೇಕು, ಭಗವಂತನಿಗೆ ಅರ್ಪಿತವಾಗಬೇಕು, ಭಗವಂತರ ಪ್ರಸಾದ ಅಂತ ಇಷ್ಟರ್ಥ. ಹೀಗಾಗಿ ಎಲ್ಲವೂ ಏನಾಗಿದೆ ಈ ಅಧ್ಯಾಯದ ಪ್ರಕಾರ? ಅಹಂ ಕ್ರತುರಹಂ ಯಜ್ಞ ಸ್ವದಾಹಮಹಮೌಷಧಂ ಆಯ್ತು. ಹಾಗೆ ಮಂತ್ರೋಹಂ ಅಹಮೇವಾಜ್ಯಂ ಎಲ್ಲ ಎಷ್ಟು ಸಲ ಅಹಂ ಬಂದಿದೆ ನೋಡಿ. ಭಗವಂತ ಇದು ನಾನೆಯ, ಇದು ನಾನೆಯ, ನಾನು 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 ಅಂತ ಎಲ್ಲವನ್ನೂ ನೀವು ಹೀಗೆ ಭಗವನ್ಮಯವಾಗಿ ತಿಳಿದುಕೊಳ್ಳಬೇಕು ಅನ್ನೋ ಅರ್ಥ ಅಂತ. ಭಗವಂತನ ಒಂದಾನೊಂದು ಪ್ರಸಾದ ಅಂದರೆ ಎಲ್ಲವೂ ಪರಮಾತ್ಮನಿಗೆ ಅರ್ಪಣೆ ಮಾಡಿದ್ದೆಲ್ಲವೂ ಹಾಗೆ. ಇದೇನು ತೋರಿಸುತ್ತೆ ಅಂದರೆ ಭಗವಂತನ ಸರ್ವವ್ಯಾಪಕತ್ವ ಅಂತ. ಅವನು ಯಾವುದರಲ್ಲಿಲ್ಲಪ್ಪ, ಸಮಸ್ತ ಪದಾರ್ಥಗಳಲ್ಲೂ ಭಗವಂತ ಇದ್ದಾನೆ ಅನ್ನೋ ಒಂದು ಉದಾತ್ತವಾದ ವಿಶಾಲವಾದ ಭಾವನೆ ಮನಸ್ಸಿನಲ್ಲಿ ಬಂದಾಗ ಭೇದ ಬುದ್ಧಿ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ. ಇದನ್ನೇ ಜ್ಞಾನ. ಪ್ರತಿಯೊಂದನ್ನು ಪರಮಾತ್ಮನೇ. ಭೂತಾನಿ ವಿಷ್ಣು ಭವನಾನಿ ವಿಷ್ಣು ಅಂತ ಹೇಳೋ ಹಾಗೆ ಪ್ರತಿಯೊಂದು ಆ ಭಗವಂತನೇ ಅಂತ ಅರ್ಥ. ಹಾಗೆಯೇ ಮಂತ್ರ ಗೊತ್ತೇ ಇದೆ, ವೇದ ಮಂತ್ರಗಳೆಲ್ಲ ಪರಮಾತ್ಮನೇ ಅಂತ. ಆದ್ದರಿಂದ ಒಂದು ಶ್ಲೋಕ ಹೇಳ್ತಾ ನೋಡಿ, ವೇದ ಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾಭ್ಯಸೇತ್ ಅಂತ ನಿಮ್ಮ ರಾಮಕೃಷ್ಣಾಶ್ರಮದ ಪುಸ್ತಕದ ಮೇಲೆ ಬರೆದ ನೋಡಿ. ವೇದ ಮಂತ್ರಗಳನ್ನೆಲ್ಲ ಪ್ರಿಂಟ್ ಮಾಡಿದಾರಲ್ಲ, ವೇದ ಅಂದ್ರೆ ಯಾರು ಗೊತ್ತೇ? ಪರಮೇಶ್ವರನೇ. ಶಿವ ಅಂದ್ರೆ ಯಾರು ಗೊತ್ತೇ? ವೇದವೇ. ವೇದ ಅಂದ್ರೆ ಶಿವನಂತೆ, ಶಿವ ಅಂದ್ರೆ ವೇದ. ವೇದಾಧ್ಯಾಯಿ ವೇದಾಧ್ಯಯನ ಮಾಡಿ ಅವನು ಯಾವಾಗಲೂ ಸದಾಶಿವ. ಆದ್ದರಿಂದ ವೇದವನ್ನ ಅಧಿಕಾರವುಳ್ಳಂಥ ಪ್ರತಿಯೊಬ್ಬನೂ ಕೂಡ ಅಭ್ಯಾಸ ಮಾಡಬೇಕು ಅಂದರು. ಮತ್ತೇನೋ ಅಧಿಕಾರ ಅಂತಿರಲ್ಲ ಅಂತ ನಿಜ. ಶಾಸ್ತ್ರೋಕ್ತವಾಗಿ ಸ್ವರಸಹಿತವಾಗಿರತಕ್ಕ ವೇದವನ್ನ ಉಪನಯನ ಮಾಡಿಕೊಂಡಂಥ ತ್ರೈವರ್ಣಿಕರಲ್ಲಿ ಯಾರು ಬೇಕಾದ್ರೂ ಅಭ್ಯಾಸ ಮಾಡಬಹುದು. ಮತ್ತು ವಿಶೇಷವಾದ ಅರ್ಥ ಏನು ಅಂದರೆ ಭಗವಂತನಿಗೆ ಸಂಬಂಧಪಟ್ಟ ಎಲ್ಲ ಸಾಹಿತ್ಯವನ್ನು ವೇದ ಅಂತಲೇ. ಅದು ಪುರಾಣ ಆಗಿರಲಿ, ಇತಿಹಾಸ ಆಗಿರಲಿ, ಒಂದು ಹಾಡಾಗಿರಲಿ, ಒಂದು ಕಗ್ಗವಾಗಿರಲಿ, ಎಲ್ಲವೂ ಭಗವಂತನೇ. ನೀವು ಯಾವ ಭಾಷೆನಾರು ಉಪಯೋಗಿಸಿ, ಯಾವ ಒಂದು ರೀತಿಯನ್ನಾರು ಬಳಸಿ, ಅದರಲ್ಲಿ ಏನಿರಬೇಕು? ಮುಖ್ಯವಾಗಿ ಭಗವಂತನ ಒಂದು ದಿವ್ಯವಾದ ಗುಣ, ನಾಮ, ರೂಪ, ಕರ್ಮ, ಲೀಲೆ, ಅವನ ಪ್ರಭಾವ, ಶಕ್ತಿ, ಬಲ ಇವುಗಳನ್ನು ವರ್ಣನೆ ಮಾಡ್ತಾ ಇರತಕ್ಕ ಯಾವ ಸಾಹಿತ್ಯವೇ ಆದರೂ ಅದನ್ನೇನನ್ಬಹುದು? ವೇದ. ಆದ್ದರಿಂದ ಇಂಥ ಯಾವ ದಿವ್ಯವಾದ ಮಂತ್ರಗಳು ವೇದಗಳೆಲ್ಲ ನಾನೇ. ಇಲ್ಲಿ ಮಂತ್ರ ಅನ್ನೋ ಶಬ್ದನೇ ಉಪಯೋಗಿಸಿದ್ದಾರೆ. ಅದಕ್ಕೆ ಅರ್ಥ ಏನು? ಮಂತಾರಂ ತ್ರಾಯತೆ ಅಂತ. ಯಾರದನ್ನ ಮನನ ಮಾಡ್ತಾರೋ ಅವರನ್ನು ಕಾಪಾಡುತ್ತೆ ಅನ್ನೋ ಅರ್ಥ. ಅದರಲ್ಲಿ ಸ್ವರ ಇದ್ರೆ ವೇದ ಮಂತ್ರ ಅಂತೇವೆ. ಇಲ್ಲದೆ ಇದ್ರೆ ಯಾವ ಒಂದೊಂದು ಭಗವನ್ನ ನಾಮವನ್ನಾದರೂ ಮಂತ್ರ ಅಂತ ಕರಿಬಹುದು. ರಾಮ ಮಂತ್ರ, ಕೃಷ್ಣ ಮಂತ್ರ ಅಂತೆಲ್ಲ ಹೇಳ್ಬೋದು. ಎಲ್ಲ ರಾಮ ಕೃಷ್ಣ ಅಷ್ಟು ಮಂತ್ರ. ಮಂತ್ರ ಅಹಂ. ಆಮೇಲೆ ಅಹಮೇವ ಮಂತ್ರೋಹಮಹಮೇವಾಜ್ಯಂ ಅಂತಿದೆ. ಅಹಂ ಏನ ಪಿತೃಭ್ಯ ದೇವತಾಭ್ಯಶ್ಚ ಹವಿಃ ದೀಯತೆ ಅಹಮೇವ ಅಂತ. ಇನ್ನು ಪಿತೃಗಳಿಗಾಗಲಿ ದೇವತೆಗಳಿಗಾಗಲಿ ಉದ್ದೇಶಿಸಿ ಏನೊಂದನ್ನು ಅಗ್ನಿಯಲ್ಲಿ ಹೋಮ ಮಾಡ್ತೇವೆಯೋ ಅಂದರೆ ಅಗ್ನಿಯ ಮೂಲಕ ದೇವತೆಗಳಿಗೆ ತಲುಪಬೇಕದು. ಹಾಗೆ ಅಗ್ನಿ ಅಂದರೆ ನಮ್ಮ ಗುರುಗಳು ಹೇಳೋರು ಪೋಸ್ಟ್ ಮ್ಯಾನ್ ಇದ್ದ ಹಾಗೆ ಅಂತ. ಕಾಗದ ಎಲ್ಲ ಒಟ್ಟಿಗೆ ಬಂದ್ಬಿಡುತ್ತೆ ಪೋಸ್ಟ್ ಆಫೀಸ್ಗೆ. ಅವನ್ನೆಲ್ಲ ಜೋಡಿಸ್ಕೊತಾನೆ. ಅಡ್ರೆಸ್ ನೋಡಿ ಅವರವ್ರಿಗೆ ಹಾಕಿ ತಲುಪಿಸ್ತಾನೋ ಈ ಅಗ್ನಿ ಹಾಗೆ ಮಾಡ್ತಾನೆ. ಏನು ಮಾಡ್ತಾನೆ? ಯಾವುದೇ ಇಂದ್ರನಿ ಒಂದಾನೊಂದು ಆಹುತಿ ಕೊಡಬೇಕು ಅಂತಿದ್ರೆ ಆ ಇಂದ್ರನ ಮಂತ್ರ ಹೇಳಿ ಸ್ವಾಹ ಅಂತ ಅಗ್ನಿ ಕೊಟ್ಬಿಟ್ಟು ಅವ್ನು ತಗೊಂಡು ಅವ್ರಿಗೆ ತಲುಪಿಸ್ತಾನೆ. ಅಗ್ನಿಯೇ ಪೋಸ್ಟ್ ಮ್ಯಾನ್ ಇದ್ದ ಹಾಗೆ. ಎಲ್ಲ ದೇವತೆಗಳಿಗೂ ಆಹಾರ ಒಂದಾನೊಂದು ಆಹುತಿಯನ್ನು ತಲುಪಿಸ್ತಕ್ಕಂಥ ಅವನು ಯಾರು? ಅಗ್ನಿ. ಆದ್ದರಿಂದ ಅಹಂ ಅಗ್ನಿ. ಅಗ್ನಿ ಅಂದ್ರು ನಾನೇ, ಆಜ್ಯ ಅಂದ್ರು ನಾನೇ. ಎಷ್ಟು ಹೇಗೆ ಬಂತು ಅಂದ್ರೆ ಅದ್ವೈತ ಎಲ್ಲ. ತುಪ್ಪವು ಪರಬ್ರಹ್ಮವೇ, ಆಜ್ಯ ಅಂದ್ರೆ ತುಪ್ಪ ಅದು ಪರಬ್ರಹ್ಮವೇ, ಹವಿಸ್ಸು ಅಂದ್ರು ಪರಬ್ರಹ್ಮವೇ, ಮಂತ್ರ ಅಂದ್ರು ಪರಬ್ರಹ್ಮವೇ, ಮಾಡೋನು ಅವನು ಪರಬ್ರಹ್ಮವೇ, ಕೊಡೋನು ಅವನು ಪರಬ್ರಹ್ಮ. ಎಲ್ಲ ಮೊದ್ಲಿಂದ ಕೊನೆಯು ಎಲ್ಲವೂ ಬ್ರಹ್ಮ 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 ಬ್ರಹ್ಮ. ಹೀಗಾಗಿ ಏನಾಗಿದೆ? ಸರ್ವಂ ಖಲ್ವಿದಂ ಬ್ರಹ್ಮ. ತತ್ವಜ್ಞಾನದ ಪ್ರಕರಣ ಆದ್ದರಿಂದ ಈ ಅರ್ಥವನ್ನು ಸಮನ್ವಯ ಮಾಡು. ಎಲ್ಲವನ್ನೂ ಭಗವತ್ ಸ್ವರೂಪವಾಗಿ ಪರಮಾತ್ಮನ ಸ್ವರೂಪವಾಗಿ ಕಂಡುಕೊಳ್ಳಬೇಕು ಅಂತ. ಹಾಗಾದರೆ ಲೋಕದಲ್ಲಿ ಒಳ್ಳೆಯದು ಕೆಟ್ಟದು ಅಂತ ಇರುತ್ತಲ್ಲ ಅಂತ. ಹಾಗಾದ್ರೆ ಮತ್ತೆ ಒಳ್ಳೆಯದು ಮಾತ್ರ ಬ್ರಹ್ಮ, ಕೆಟ್ಟದಲ್ಲ ಅಂತಲೇ.
ಅದಕ್ಕೆ ಒಂದ್ ಕಡೆ ಬರೀತಾರೆ, ಹಿಂದೆ ಬಂದಿದೇನು ಪುಣ್ಯೋ ಗಂಧ ಪೃಥಿವ್ಯಾಂಚ ಅಂತ ಅದೊಂದು ಶ್ಲೋಕ ಇದೆ ಹಿಂದ್ಗಡೆ 6ನೇ ಅಧ್ಯಾಯದಲ್ಲಿ ಬಂದಿರ್ಬೇಕದ. ಅಲ್ಲಿ ಪುಣ್ಯೋಗಂಧ ಅಂತ ಅಂದ್ರೆ ಸುವಾಸನೆ ಎನ್ನೋದು ನಾನು ನನ್ನ ವಿಭೂತಿ ಅಂತ ಭಗವಂತ ಹೇಳಿದ್ದಾನೆ. ಅಲ್ಲಿ ಶಂಕರಾಚಾರ್ಯ ಬರೀತಾರೆ, ಹಾಗಾದ್ರೆ ಸುವಾಸನೆ ಭಗವಂತನಾದ್ರೂ ದುರ್ವಾಸನೆ ಏನಾಗಬೇಕು, ಅದು ಭಗವಂತನಲ್ವಾ ಅಂತ. ಅದಕ್ಕೆ ಉತ್ತರ ಕೊಡ್ತಾರೆ, ಜಗತ್ತಿನಲ್ಲಿರೋದೆಲ್ಲ ಸುವಾಸನೆಯ, ಅದನ್ನು ದುರ್ವಾಸನೆಯಾಗಿ ಪರಿವರ್ತನೆ ಮಾಡಿರೋ ಮನುಷ್ಯ. ಕರೆಕ್ಟ್ ಅಲ್ವೇ? ಆದ್ದರಿಂದ ಆ ಪ್ರಶ್ನೆ ಎತ್ತು ಕೊಡು. ಎಲ್ಲೆಲ್ಲಿಯೂ ಇರತಕ್ಕ ವಾಸನೆ ಎಂಥದ್ದು ಸುವಾಸನೆ. ಆ ಸುವಾಸನೆ ದುರ್ವಾಸನೆ ಯಾವಾಗ ಆಯಿತು ಅಂದರೆ ಮನುಷ್ಯನ ಪಾಪದಿಂದ ಅಂದು ಬರೀತಾರೆ. ಅಂದ ಮೇಲೆ ಸಮಸ್ತವೂ ಕೂಡ ಆ ಭಗವಂತನ ಒಂದಾನೊಂದು ವಿಭೂತಿ. ಹೀಗೆಲ್ಲವೂ ನಾನೇ ಆಗಿದ್ದೇನೆ ಎಂಬುದನ್ನು ತಿಳಿಯಿರಿ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮಯಜುರೇವ ಚ. ಸರಿ, ಹಿಂದಿನಂತೆ ಅರ್ಥ ಮಾಡ್ತಾ ಇರಬೇಕು, ಇನ್ನೇನು ವಿಶೇಷವೇನಿಲ್ಲ. ಪಿತಾಹಮಸ್ಯ ಜಗತಃ, ಅಸ್ಯ ಜಗತಃ ಈ ಜಗತ್ತಿಗೆ, ಅಹಂ ನಾನು, ಪಿತಾ ಅಂದರೆ ತಂದೆ. ಜಗತ್ತಿಗೆಲ್ಲ ತಂದೆ ಅಂದರೆ ಪರಮಾತ್ಮ ಒಬ್ಬರೇ ತಂದೆ. ಆದ್ದರಿಂದಲೇ ಅವನನ್ನು ಪಿತಾ ಅಂತ ಕರಿಬಹುದತ್ತೆ. ಜನಯಿತ ಅಹಂ ಅಂತ. ತಂದೆಯ ಒಂದಾನೊಂದು ಕರ್ತವ್ಯ ಏನು ಅಂದರೆ ಸೃಷ್ಟಿ. ಹೇಗೆ ಮಗು ಹುಟ್ಟಬೇಕಾದ್ರೆ ತಂದೆಯ ಅನುಗ್ರಹದಿಂದ ಹುಟ್ಟುತ್ತದೆಯೋ ಹಾಗೆ ಜಗತ್ತಿಗೆಲ್ಲ ನಾನು ತಂದೆಯಾಗಿದ್ದೇನೆ. ಜಗತಃ ಬರೀ ಆಗೋಲ್ಲ, ಬರೀ ತಂದೆ ಇದ್ರೆ ಮಾತಾ ಅಂತ, ತಾಯಿಯೂ ನಾನೇ. ಇದನ್ನೇ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ಆ ಶ್ಲೋಕ ಪೂರ್ತಿ 9ನೇ ಅಧ್ಯಾಯದ ಅರ್ಥನೇ ಹೇಳುತ್ತೆ. ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ನಿಜವಾಗಿಯೂ ಎಷ್ಟು ಆನಂದವಾಗಿ ತಂದೆ ಅಂದ್ರು ಭಗವಂತ. ಯಾರು ಅಯ್ಯೋ ನಮ್ಗೆ ತಂದಿಲ್ಲ ತಾಯಿ ಇಲ್ಲ ಅಂತ ಒಳಗೋಗಿಲ್ಲ ಅಂತ. ಯಾಕೆ ಅಂತ, ದೇವರು ಶಾಶ್ವತನಾಗಿರೋದ್ರಿಂದ ಸ್ವಾಮಿ ನಿಮ್ಮ ತಂದೆ ಅವನೇ ಭಗವಂತ ಕೂತಾನೆ ನೋಡಿ. ಅವನೇ ತಾಯಿ ಯಾರು, ಅವನೇ, ಎಲ್ಲವೂ ಭಗವಂತನೇ. ಈ ಅನುಸಂಧಾನ ದೃಢವಾಗಿಬಿಟ್ರೆ ಮನಸ್ಸಿನ ಶಾಂತಿ ಸಮಾಧಾನ ಹೇಗೆ ಒದಗುತ್ತೆ ಅಂದರೆ ಏನು ಯೋಚನೆ ಇಲ್ಲ. ಅವನ ಅಜ್ಞಾನಿ ಭಕ್ತ ಆರಾಮವಾಗಿದೆ ಪ್ರಪಂಚ ಬಿಡ್ತಾನೆ. ಅವನು ಯಾವಾಗಲೂ ಅಟೆನ್ಷನ್ನೇ ಹೊರತು ಟೆನ್ಷನ್ ಇಲ್ಲವೇ ಇಲ್ಲ. ಎಲ್ಲವೂ ಭಗವಂತನೇ, ಶಾಂತವಾಗಿರ್ತಾನೆ. ಇದೇ ನಿಜವಾಗಿ ತತ್ವಜ್ಞಾನದ ಒಂದು ಫಲ. ಎಲ್ಲರೂ ಈ ತತ್ವ ತಿಳ್ಕೋಬೇಕು. ಅದಕ್ಕೋಸ್ಕರಲೇ ಮಂತ್ರ ಹೇಳಿದ ಕೊನೆಯೊಳಗೆ ಏನಂತೆ, ಓಂ ಶಾಂತಿ 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 3 ಸಲ ಹೇಳಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವಾದ ಎಲ್ಲ ತಾಪತ್ರಯಗಳು ಕೂಡ ವಿಶ್ರಾಂತವಾಗಿ ಬಿಡಲಿ. ಆ ಪರಮಾತ್ಮನ ಸ್ಮರಣೆ ಬರಲಿ, ಮನಸ್ಸು ಸಮಾಧಾನವಾಗಲಿ, ಸುಖವಾಗಲಿ, ಆನಂದವಾಗಲಿ. ಸರ್ವೇಪಿ ಸುಖಿನಸ್ಸಂತು. ಎಷ್ಟು ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟು ಉತ್ತಮವಾದ ನೋಡಿ. ಯಾರಿಗೂ ಕೆಟ್ಟದನ್ನು ಬಯಸುವ ಪ್ರಶ್ನೆಯೇ ಇಲ್ಲ. ನಮ್ಮ ಶತ್ರುಗಳಿಗೂ ಬಯಸೋದಿಲ್ಲ. ಶತ್ರು ಅಂತ ಇಲ್ವೇ ಇಲ್ವಲ್ಲ. ಶತ್ರು ಮಿತ್ರ ಎಲ್ಲರೂ ನಮ್ಮ ಪರಮಾತ್ಮನೇ ತಾನೆ. ಆದ್ದರಿಂದ ಆ ಭೇದ ಭಾವನೆಯ ಹೊರಟೋಗ್ಬಿಟ್ಟು ಎಲ್ಲರಲ್ಲಿ ಆ ತತ್ವವನ್ನೇ ಕಾಣೋದು. ಇಂಥ ಯಾವ ಒಂದು ತತ್ವವನ್ನು ಉಪದೇಶ ಮಾಡೋ ನೆಪದಲ್ಲಿ ಸಮಸ್ತವೂ ಭಗವಂತನೇ ಅಂತ ಹೇಳ್ತಾನೆ. ಆಮೇಲೆ ಯಜ್ಞ ಯಾಗ ಮಾಡಿದ್ರವೆ ಮಂತ್ರದಾನ ಅಂತಾಯಿತು. ಹಾಗೆ ಪಿತೃಗಳಿಗೆ ಕೊಡ್ತಕ್ಕಂಥ ಹವಿಸ್ಸು ಅದು ಅಹಮೇವ. ಆಜ್ಯಂ ತುಪ್ಪು ನಾನೇ, ಹವಿಸ್ಸು ನಾನೇ, ಅಗ್ನಿಯು ನಾನೇ, ಹವಿಹಿ ಅದು. ಆಮೇಲೆ ಯಸ್ಮಿನ್ ಹೂಯತ ಹವಿಸು ಅಗ್ನಿ, ಅಗ್ನಿ ಅಂದರೆ ಅದು ನಾನೇ. ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿ ಅಹಂ ಹುತಂ. ಅಗ್ನಿ ಅಂದ್ರೆ ನಾನೇ, ಹುತ ಹೋಮ ಅಂದ್ರೆ ನಾನೇ. ಹಾಗೆ ಪಿತಾಹಮಸ್ಯ ಜಗತಃ. ಮತ್ತೆ ಯಥಾ ಪ್ರಕಾರ ತಂದೆ ತಾಯಿ ಎಲ್ಲವೂ ತಾನೇ ಅಂತ ಹೇಳಾಯಿತು. ಮುಂದಕ್ಕೆ ಹೋಗೋಣ. ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ. ತಿಳಿಬೇಕಾದ ಓಂಕಾರ ಅನ್ನೋ ತತ್ವವು ನಾನೇ ಆಗಿದ್ದೇನೆ. ಆದ್ದರಿಂದ ಋಕ್ಸಾಮಯಜುರೇವಚ ಅದು ಆಯಿತು. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಕಿಂಚ ಮತ್ತು ಈ ಎಲ್ಲ ಈ 3-4 ಶ್ಲೋಕಗಳಿಗೂ ಒಟ್ಟು ಸೇರಿ ಒಂದೇ ತಾತ್ಪರ್ಯ. ಎಲ್ಲದರಲ್ಲೂ ಏನಿದೆ, ಅಹಂ 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 ಅಂತ ಬರ್ತಾ ಇದೆ. ಅಹಂ ಅಂದ್ರೆ ನಾನು ಅಂತ. ನಾನು ಅಂದರೆ
ಗೀತೋಪದೇಶ ಮಾಡ್ತಾ ಇರತಕ್ಕಂಥ ಪರಬ್ರಹ್ಮ ಸ್ವರೂಪನಾದ ಕೃಷ್ಣ ಪರಮಾತ್ಮ. ಅದು ಕೃಷ್ಣ ಅಂತ ಬೇಡ, ಪರಮಾತ್ಮನೇ, ವಾಸುದೇವ ಅಂತೀವಿ. ಆ ವಾಸುದೇವ ತತ್ವವನ್ನು ಇಲ್ಲಿ ಹೇಳಿದೆ ಅಂತ ಭಗವತ್ಪಾದರು ತಾತ್ಪರ್ಯ ಬರೀತಾರೆ. ಗೀತೆಯ ತಾತ್ಪರ್ಯವೇನು ಅಂದ್ರೆ ಪರಮಾರ್ಥ ತತ್ವಂಚ ವಾಸುದೇವಾಖ್ಯಂ ಪರಂ ಬ್ರಹ್ಮ ಮೊದಲೇ ಪೀಠಿಕೆಯಲ್ಲಿ ಬರುತ್ತಾರೆ. ಅಂದರೆ ಪರಮಾರ್ಥ ತತ್ವವಾದ ವಾಸುದೇವ ಅನ್ನೋ ಸ್ವರೂಪವನ್ನ ಈ ಒಂದು ಗೀತೆಯಲ್ಲಿ ಹೇಳಿದ್ದಾರೆ. ಇದೇ ಗೀತೆಯ ಪರಮ ತಾತ್ಪರ್ಯ. ವಾಸುದೇವ ಅಂದ್ರೇನು? ವಾಸನಾದ್ವಾಸುದೇವಸ್ಯ ವಾಸುಕಂ ಭವನತ್ರಯಂ ಅನ್ನೋ ನ್ಯಾಯದಂತೆ ಸಮಸ್ತ ಜಗತ್ತನ್ನು ವ್ಯಾಪಿಸಿಕೊಂಡು ಇವುಗಳ ಆತ್ಮನಾಗಿ ಎಲ್ಲರ ಒಂದು ಅಂತರಂಗದಲ್ಲಿರತಕ್ಕ ಆತ್ಮಸ್ವರೂಪನಾಗಿ ಇದ್ದಾನೆ. ಒಳಗೆ ಹೊರಗೆ ಎಲ್ಲೆಲ್ಲಿಯೂ ಅವನೇ. ಇದು ಜ್ಞಾನದ ಅಧ್ಯಾಯ. ಆದ್ದರಿಂದ ಆ ತತ್ವಜ್ಞಾನವನ್ನೇ ಇನ್ನೊಮ್ಮೆ ತಿಳಿಸ್ತಾ ಇದ್ದಾರೆ. ಮತ್ತೆ ಮುಂದಕ್ಕೆ ಹೋದ್ರೆ ಗತಿರ್ಭರ್ತ ಪ್ರಭು ಸಾಕ್ಷಿ, ಇದೆಲ್ಲ ಸುಲಭವಾಗಿ ಅರ್ಥ ಮಾಡ್ಕೋ. ಗತಿ ಅಂದ್ರೆ ಏನು? ಕರ್ಮಫಲ. ಮಾಡಿದ ಕರ್ಮ ಫಲ ಕೊಡೋನು ಯಾರು? ಭಗವಂತನೇ. ಆದ್ದರಿಂದ ನಾವೇನು ಕರ್ಮ ಮಾಡಿದ್ರೂ ಭಗವಂತನಿಗೆ ಅರ್ಪಿಸಿಬಿಟ್ರೆ ಒಳ್ಳೆಯದು. ಶ್ರೀಕೃಷ್ಣಾರ್ಪಣ ಮಸ್ತು ಅಂತೀವಲ್ಲ. ಯಾಕೆ ಅಂದ್ರೆ ಫಲ ಕೊಡೋನು ಅವನೇ ಅಂತ ಅರ್ಥ. ಆದ್ದರಿಂದ ಕರ್ಮ ಫಲ ಕೊಡತಕ್ಕ ಗತಿಯು ಅವನೇ. ಭರ್ತ ಅಂದ್ರೆ ಪೋಷಣೆ ಮಾಡೋ, ಜಗತ್ತನ್ನೆಲ್ಲ ಪೋಷಣೆ ಮಾಡತಕ್ಕವನು ಯಾರು? ಅವನು ಭಗವಂತನೇ, ಅವನೇ. ಪ್ರಭು ಒಡೆಯ, ಸಾಕ್ಷಿ ಪ್ರಾಣಿನಾಂ ಕೃತ್ಯಸ್ಯ, ಇದು ಒಳ್ಳೆ ಮಾತು. ಸಾಕ್ಷಿ ಅಂದ್ರೆ ಪ್ರಾಣಿಗಳು ಏನೇನು ಮಾಡ್ತಾರೋ ಅದೆಲ್ಲವನ್ನು ನೇರಾಗಿ ನೋಡ್ತಾನೆ. ಆ ಸಾಕ್ಷಿನ ಶಬ್ದಕ್ಕೆ ವ್ಯಾಕರಣದ ಪ್ರಕಾರ ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯಾಮ್ ಅಂತ ಪಾಣಿನಿ ಸೂತ್ರ. ಪಾಣಿನಿ ವ್ಯಾಕರಣದಲ್ಲಿ ಸಾಕ್ಷಾತ್ ಅಂದ್ರೇನು? ಡೈರೆಕ್ಟ್ ಅಂತ, ನೇರಾಗಿ ಎಲ್ಲವನ್ನೂ ನೋಡುವವನು ಅಂತ ಅರ್ಥ. ಆ ಭಗವಂತ ಸರ್ವ ಕರ್ಮ ಫಲಗಳನ್ನು ತಾನು ನೇರಾಗಿ ನೋಡ್ತಕ್ಕ. ಆದ್ರಿಂದ ಅವನಿಗೆ ವಂಚನೆ ಮಾಡಿ ನಾವು ಯಾವ ಕರ್ಮವನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಈ ಒಂದು ಭಾವನೆ ಮನುಷ್ಯನಿಗೆ ಬಂದ್ರೆ ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ, ಎಲ್ಲರೂ ನೋಡ್ತಾನೆ ಅಂದಮೇಲೆ ಇನ್ನು ಕೆಟ್ಟ ಕೆಲಸ ಮಾಡೋದು ಹೇಗೆ? ನಾವೇನು ಅನ್ಕೊಂಡಿದ್ದೀವಿ? ಯಾರಿಗೂ ಕಾಣದ ಕೆಟ್ಟ ಕೆಲಸ ಅಂತ ಈಗ ನಾವು ಮಾಡೋದು. ಇದು ಲೋಕದಲ್ಲಿ ಜನಗಳನ್ನ ವ್ಯವಹಾರದಲ್ಲಿ ಬೇಕಾದ್ರೆ ಯಾರಿಗೂ ಕಾಣದಾಗ ಒಬ್ಬನೇ ಇದ್ದಾಗ ಏನಾದ್ರು ಕೆಟ್ಟ ಕೆಲಸ ಮಾಡಬಹುದು. ಎಲ್ಲಾ ಕಡೆಲೂ ದೇವರಿದ್ದಾನೆ ಅಂದ್ರೆ ಕೆಟ್ಟ ಕೆಲಸ ಹೇಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಅಂದ್ರೆ ಎಲ್ಲವನ್ನೂ ನೋಡ್ತಕ್ಕಂತಹ ಸ್ವರೂಪನಾಗಿ ಇದ್ದಾನೆ. ಆ ಕನಕದಾಸರದ್ದು ಏನೋ ಕಥೆ ಹೇಳಿದ್ರು. ಬಾಳೆಹಣ್ಣು ಕೊಟ್ಬಿಟ್ಟು, ಲೋ ಶಿಷ್ಯರ, ಯಾರು ಇಲ್ಲದೆ ಇದ್ದ ಜಾಗದಲ್ಲಿ ಹಣ್ಣು ತಿನ್ಕೊಂಬನ್ನಿ ಅಂದ್ರೆ, ಈ ಬಾಳೆಹಣ್ಣಿನ ಮೇಲೆ ಜ್ಞಾನ ಇರೋನಿಗೆ ಇನ್ನೇನೋ ಎಲ್ಲಾರು ಸಂದಿಲೋ ಬಂದಿಲೋ ಹೋಗಿ ನಿಂತ್ಕೊಂಡು ತಿನ್ಬಿಟ್ಟು ನಾನು ಅಂತೆಲ್ಲ ಬಂದರಂತೆ. ಕನಕದಾಸ ವಾಪಸ್ ತಗೊಂಡ್ಬಂದ್ಬಿಟ್ಟ ಬಾಳೆಹಣ್ಣ. ಏನೋ ಯಾಕೋ ನೀನು ತಿನ್ಲಿಲ್ಲ ಅಂದ್ರೆ, ಸ್ವಾಮಿ ಎಲ್ಲಾ ಕಡೆನೂ ದೇವರಿದ್ದಾನೆ, ನಾನು ಹೇಗೆ ಪರಮಾತ್ಮ ಕಾಣದ ತಿನ್ಲಿ, ಕ್ಷಮಿಸೇನಂತೆ. ಆಗ ಗುರುಗಳು ಹೇಳಿದ್ರಂತೇಳಿ, ಕನಕದಾಸನ ಕುರುಬರು ಅಂತಿರಲ್ಲ, ನೀವು ಕುರುಬರು, ಅವನು ಕುರುಬನ. ಜಾತಿ ಮತ ಅಂತಲ್ಲ, ಆ ಪರಮಾತ್ಮನ ಕೃಪೆ ಜ್ಞಾನ ಯಾರದ್ದಪ್ಪ? ಯಾರ ಸ್ವತ್ತು ಅಲ್ಲ. ಯಾರದನ್ನು ಸಂಪಾದನೆ ಮಾಡೋಕ್ಕೆ ಭಗವಂತನ ಶರಣಾಗ್ತಾರ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಬಾಳೆಹಣ್ಣು ತಿಂದವರೆಲ್ಲ ಬಾಳೆಹಣ್ಣು ಮೇಲೆ ಜ್ಞಾನ ಇತ್ತೆ ಹೊರತು ಯಾರು ಇಲ್ಲದೆ ಜಾಗದಲ್ಲಿ ಇರೋದನ್ನ ಅವರು ಅರ್ಥ ಮಾಡಲಿಲ್ಲ. ಆ ಕನಕದಾಸನ ದೃಷ್ಟಿ ಏನು? ಪರಮಾತ್ಮ ನಾರಾಯಣ ಇದ್ದಾನೆ. ಅದಕ್ಕಾಗಿ ಗುರುಗಳೇ ಹೇಳಿದ್ರು ಯಾರು ಇರಬಾರ್ದು, ಅದರಿಂದ ವಾಪಸ್ ತಂದು ಕೊಟ್ಟಿ ಗುರುಗಳು. ಆದ್ರಿಂದಲೇ ಒಂದು ಮಾತು ಹೇಳ್ತಾರೆ ನಮ್ಮಲ್ಲೇನು, ಜ್ಞಾನಿಯನ್ನ ಗುರುತಿಸಬೇಕಾದ್ರೆ ನಾವು ಜ್ಞಾನಿಗಳಾಗಿರ್ಬೇಕು. ಅಲ್ಲೇ ವಿದ್ವಾನೇವ ವಿಜಾನಾತಿ ವಿದ್ಯಾಜ್ಞಾನೇ ಮನುಷ್ಯ. ಇವನು ದೊಡ್ಡ ವಿದ್ವಾಂಸ ಅಂತ ಹೇಳ್ಬೇಕಲ್ಲ, ನಾನು ವಿದ್ವಾಂಸರಾಗ ಗೊತ್ತಾ, ಇಲ್ಲದೇ ಇದ್ರೆ ಏನು ಗೊತ್ತಾ ಇರಲಿ. ಹೀಗಾಗಿ ಸಾಕ್ಷಿ ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಯಸ್ಮಿನ್ ಪ್ರಾಣಿನಃ ವಸಂತಿ. ಯಾವ ಪರಮಾತ್ಮನನ್ನೇ ಆಶ್ರಯಿಸಿಕೊಂಡು ಈ ಜಗತ್ತಿದೆಯೋ ಅಂತ ಸರಿ. ಯಾರಿಲ್ಲ ಸ್ವಾಮಿ, ನಾನು ಅನಾಥ ಅನ್ನೋ ಹಾಗಿಲ್ಲ. ಭಗವಂತನನ್ನು ಇವೆಲ್ಲ ಸನಾಥರೇ. ಆ ಭಗವಂತನೇ ಭೂಮಿಯನ್ನು, ಭಗವಂತನೇ ಸೂರ್ಯನ ಬೆಳಕು ಕೊಟ್ಟಿರೋನು, ಅವನೇ ಭೂಮಿಯಲ್ಲಿ ಪ್ರಾಣಿಗಳೆಲ್ಲ ಸಸ್ಯಗಳೆಲ್ಲ ಬೆಳೆಯುವಂತೆ ಮಾಡಿರೋನು. ಅಂದ್ರೆ ಅವನೇ ಎಲ್ಲಕ್ಕೂ ನಮಗೆ ಆಧಾರ. ಇಂಥ ಯಾವ ನಿವಾಸ ಅಂದ್ರೆ ನಾವು ಈಗ ಎಲ್ಲಿದೆ ಆತ್ಮನ ಒಂದೊಂದು ಆಧಾರದಲ್ಲಿ ಅವನ ಆಶ್ರಯದಲ್ಲಿ ಇದ್ದೇವೆ ಅಂತ ಅರ್ಥ. ಆದ್ದರಿಂದ ನಾವೆಲ್ಲರೂ ಭಗವಂತನ ಮಗೋ ಅನ್ನೋ ಅರ್ಥ. ಅವನೇ ತಂದೆ, ಅದನ್ನೇ ಹೇಳಿಲ್ಲ ಪಿತಾಮಹಸ್ಯ ಜಗತಃ ಅಂತ. ಈ ಒಂದು ಭಾವನೆಗಳು ಹೃದಯದಲ್ಲಿ ಹುಟ್ಟುತ್ತಾ ಏನಾಗುತ್ತೆ?
ಆನಂದವಾಗುತ್ತೆ, ಮನಸ್ಸು ಸಮಾಧಾನ ಆಗುತ್ತೆ. ಯಾರ ಮೇಲೂ ರಾಗದ್ವೇಷ ಮಾಡೋ ಸಂದರ್ಭ ಇಲ್ಲ. ಒಂದಾನೊಂದು ಚಿತ್ತದ ಮಟ್ಟ ಏರ್ತಾ ಏರ್ತಾ ಕೊನೆಯಲ್ಲಿ ಆ ಭಗವತ್ ಸ್ವರೂಪವನ್ನೇ ಪಡೀತಾನೆ. ಆದ್ದರಿಂದ ಜ್ಞಾನ ಅನ್ನೋದರ ಬೆಲೆ ಇನ್ಯಾವುದಕ್ಕೂ ಬರಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂದ್ರು. ಇನ್ನು ಬೇರೆ ಯಾವುದೇ ನೀವು ಕರ್ಮಗಳನ್ನು ಮಾಡಿ ಸಾಧನೆ ಮಾಡಿ ಉಪಾಸನೆ ಮಾಡಿ ಯಾವ ದೇವರನ್ನು ತಿಳ್ಕೋಬೇಕು ಅಂತ ಹೋಗ್ತೀರಾ ಅದೆಲ್ಲ ಒಂದು ದ್ವೈತವಾಯಿತು. ಇದು ಅದ್ವೈತ. ಇದು ಹೇಗೆ ಅದ್ವೈತ? ನೀವು ಹಾಗೆ ಸೇರ್ತಾ ಸೇರ್ತಾ ಸ್ವರೂಪರೇ ನೀವಾಗಿಬಿಟ್ಟ ಮೇಲೆ ಅಲ್ಲಿಂದೇನು ವ್ಯವಹಾರವೇ ಇರೋದಿಲ್ಲ. ಹೀಗೆ ಆ ಪರಮಾತ್ಮನ ಒಂದಾನೊಂದು ನಿಜ ತತ್ವವನ್ನು ಅರ್ಜುನನಿಗೆ ಭಗವಂತ ಹೇಳ್ತಾ ಮುಂದಕ್ಕೆ ಹೋಗ್ತಾನೆ. ಸುಹೃತ ಅಂದ್ರ ದುಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಆಯಿತು. ಶರಣಂ ಅಂತ. ಶರಣಂ ಅಂದ್ರೆ ಏನು? ಆರ್ತಾನಾಂ ಪ್ರಪನ್ನಾನಾಂ ಆರ್ತಿಹರಹ. ಭಗವಂತ ನೀನೇ ಶರಣು ಅಂತಾರಲ್ಲ, ನೀನೇ ಗತಿ ಅನ್ನೋದ್ರ ಅರ್ಥ. ಇದು ಸರಿ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ನಾವು ಹೇಳ್ತೇವಲ್ಲ, ಆ ಮಂತ್ರದ ಅರ್ಥ ಅಂದ್ರೆ ಏನಾಯ್ತು? ಆ ಭಗವಂತನೇ ಎಲ್ಲರಿಗೂ ಕಟ್ಟ ಕಡೆಯ ಗುರಿ. ನಿವಾಸ ಶರಣಂ ಅಂದ್ರೆ ಅನಾಥ ಸ್ವಾಮಿ ಅಂತ. ನೀವು ಅನಾಥರಲ್ಲ, ಸನಾಥರೇ. ಯಾಕೆ? ಭಗವಂತ ನಾಥ ಇದ್ದೇ ಇದ್ದಾನಲ್ಲ, ಅವನು ಎಲ್ಲರಿಗೂ ನಾಥ. ಅದಕ್ಕೆ ಅವನಿಗೆ ಜಗನ್ನಾಥ ಅಂತ ಹೇಳಿದ್ರು. ಬರೀ ನಾಥನಲ್ಲ, ಅವನು ಜಗನ್ನಾಥ, ಲೋಕನಾಥ. ಕರೆಕ್ಟ್. ಹಾಗೆ ಎಷ್ಟು ಬೇಕಾದರೂ ಆ ಭಗವಂತನನ್ನ ಈ ಒಂದಾನೊಂದು ನಾಮಗಳಿಂದ ಹೊಗಳಬಹುದು. ಇಂಥ ಯಾವ ಎಲ್ಲರಿಗೂ ಒಡೆಯನಾಗಿರೋ ನಿವಾಸ ಶರಣಂ. ಸುಹೃತು. ಸುಹೃತ್ ಅಂದ್ರೆ ಪ್ರತ್ಯುಪಕಾರ ಅನಪೇಕ್ಷ ಸನ್ ಉಪಕಾರಿ. ಸುಹೃತ್ ಅನ್ನೋ ಶಬ್ದಕ್ಕೆ ಮಿತ್ರ, ಸುಹೃತ್ ಅನ್ನೋ ಕೆಲ ಸ್ನೇಹಿತ ಅಂತ ಜನರ ಸಾಮಾನ್ಯವಾದ ಅರ್ಥ. ಆದರೆ ಸಂಸ್ಕೃತದಲ್ಲಿ ಮಿತ್ರ ಅನ್ನಕ್ಕೆ ಬೇರೆ ಅರ್ಥ ಮಾಡ್ತಾರೆ. ಸುಹೃತ್ ಅನ್ನಕ್ಕೆ ಇನ್ನೂ ಸ್ವಲ್ಪ ವಿಶೇಷವಾದ ಅರ್ಥ ಮಾಡ್ತಾರೆ. ಮಿತ್ರ ಅಂದ್ರೆ ನಾವು ಅವನಿಗೆ ಉಪಕಾರ ಮಾಡ್ತೀವಿ, ಅವನು ನಮಗೆ ಮಾಡ್ತಾನೆ. ಹೀಗೆ ಪರಸ್ಪರವಾಗಿರತಕ್ಕಂಥವರನ್ನು ಮಿತ್ರರುತ್ತಾರೆ. ದದಾತಿ ಪ್ರತಿಗೃಹಾತಿ ಹೀಗೊಂದು ಶ್ಲೋಕನೇ ಮಾಡಿದ್ದಾರೆ. ಭುಂಕ್ತೆ ಭೋಜಯತಿ ಸ್ವಯಂ. ಆಮೇಲೆ ಗುಹ್ಯಮಾಖ್ಯಾತಿ ಪೃಚ್ಛ. ದದಾತಿ ಪ್ರತಿಗೃಹಾತಿ ಗುಹ್ಯಮಾಖ್ಯಾತಿ ಪೃಚ್ಛತಿ ಭುಂಕ್ತೆ ಭೋಜಯತಿ. ಅಂದ್ರೇನು? ಮಿತ್ರ ಅಂದ್ರೆ ಅವನು ನಮಗೂ ಕೊಡ್ತಾನೆ, ಸಮಯ ಬಂದ ನಾವು ಅವನಿಗೆ ಕೊಡಬೇಕು. ದದಾತಿ ಪ್ರತಿಗೃಹಾತಿ, ಕೊಡ್ತಾನೆ, ತಗೋತಾನೆ. ಗುಹ್ಯಮಾಖ್ಯಾತಿ, ಏನಾದ್ರು ರಹಸ್ಯವಿದ್ರೆ ಅವನು ನಮಗೂ ಹೇಳ್ತಾನೆ, ನಮ್ಮನ್ನು ಕೇಳಿಯೂ ಕೇಳ್ತಾನೆ. ಹಾಗೆ ಭುಂಕ್ತೆ ಭೋಜಯತಿ, ಅವನ್ ಕರೆದು ನಮ್ಮನೆ ಊಟಕ್ಕೂ ಬರ್ತಾನೆ, ನಾವು ಅವ್ರ ಮನೆ ಊಟಕ್ಕೆ ಹೋಗ್ಬೋದು. ಇದನ್ನ ಮಿತ್ರ ಅಂತಾರೆ. ಸುಹೃತ್ ಅಂದ್ರೆ ಇನ್ನೂ ಸ್ವಲ್ಪ ಮೇಲೆ ಸ್ಟ್ಯಾಂಡ್. ಅವನು ಬೇರೊಬ್ಬರ ಒಂದು ಪ್ರಯೋಜನವನ್ನು ಅಪೇಕ್ಷಿಸದೆ, ಪ್ರತ್ಯುಪಕಾರವನ್ನು ಬಯಸದೆ ಉಪಕಾರ ಮಾಡೋನು. ಇದು ಭಗವಂತನೇ ಮಾತ್ರ. ಭಗವಂತ ನಿತ್ಯ ತೃಪ್ತ. ಅವನಿಗೆ ನಾವೇನು ಕೊಡಬೇಕಾಗಿದೆ, ಏನು ಮಾಡಬೇಕಾಗಿದೆ? ಸುಮ್ಮನೆ ಅದಕ್ಕೆ ನಮ್ಮಲ್ಲಿ ಹಿರಿಯವರು ಒಂದು ಗಾದೆ ಹೇಳೋರು, ದೇವ್ರ ಕಡೆ ಕೈ, ಹೊಟ್ಟೆ ಕಡೆ ಒಯ್ಯಿ ಅಂತ. ನೈವೇದ್ಯ ಅಂತ ಮಾಡ್ತೀವಿ, ನೈವೇದ್ಯ ದೇವರಿಗೆ ಮಾಡ್ತೀವಲ್ಲಪ್ಪ, ತೊಗೊಂಡು ದೇವ್ರು ಮಾಡ್ತೀನಿ. ಪ್ರಾಣಾಯ ಸ್ವಾಹ ಅಪಾನ ಅಂದದ್ದು ಒಂದು. ಆಮೇಲೆ ಬತ್ತು ಅಡಿಗೆ ಅವನಿಗೆ ತಗೊಂಡೋಗಿಟ್ಟು. ಅದಕ್ಕೆ ದೇವರ ಕಡೆ ಕೈ ಅಂತೆ, ಹೊಟ್ಟೆ ಕಡೆ ಒಯ್ಯಿ. ಇಷ್ಟೇ ನಿತ್ಯತೃಪ್ತ. ಅವನಿಗೆ ಏನು ಬೇಕಾಗಿದೆ. ಆದರೂ ಆ ಸುಹೃತ್ತನ್ನ ಶಬ್ದದ ಅರ್ಥದಲ್ಲಿ ಹೀಗೆ ಪ್ರತ್ಯುಪಕಾರ ಅನಪೇಕ್ಷ ಉಪಕಾರಿ. ಏನೊಂದು ಯಾರಿಂದಲೂ ಪ್ರಕಾರವನ್ನ ಬಯಸದೆ ಉಪಕಾರ ಮಾಡುವವನು. ಈ ಗುಣಗಳನ್ನೆಲ್ಲ ಮನುಷ್ಯ ಅನುಸಂಧಾನ ಮಾಡ್ತಾ ಇದ್ದುಬಿಟ್ರೆ ನಮ್ಮ ಮನಸ್ಸು ಹೇಗಾಗುತ್ತೆ ಗೊತ್ತೇ? ಶುದ್ಧವಾಗಿಬಿಟ್ಟು ಯಾವ ಕಾಮಕ್ರೋಧಗಳು ಇಲ್ಲದೆ ಶಾಂತ. ಅದಕ್ಕೆ ಎಲ್ಲ ಸಂದರ್ಭದಲ್ಲೂ ಭಗವಂತನನ್ನೇ ನೆನೆಯಿರಿ ಅಂತ ಶಂಕರಾಚಾರ್ಯರಂತೂ ಅಯ್ಯೋ ಭಜ ಗೋವಿಂದಂ ಎಷ್ಟು ಪ್ರೇಮದಿಂದ ಹೇಳ್ತಾರೆ. ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ. ಉದಾಸೀನ ಮಾಡಬೇಡ. ಅಯ್ಯೋ ಇನ್ನು ಬೇಕಾದಷ್ಟು ಕಾಲ ಬದುಕಿರ್ತೀನಿ ನೋಡ, ಕೊನೆಯಲ್ಲಿ ಸಾಯವಾಗ ಗೋವಿಂದ ನಹಿ ನಹಿ ರಕ್ಷತಿ. ಯಾವಾಗಲೂ ಈ ವ್ಯವಹಾರವನ್ನೆಲ್ಲ ಭಗವನ್ಮಯವಾಗೇ ಮಾಡಪ್ಪ. ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸು, ಭಗವಂತನನ್ನೇ ಕೇಳು, ಭಗವಂತನನ್ನೇ ನಂಬೋ, ಅವನಲ್ಲೇ ಇದ್ಬಿಡು ಅಂತ. ಯಾಕೆ ಅಂದ್ರೆ ಇಷ್ಟರ ಮಟ್ಟಿಗೆ ಯಾರಿರ್ತಾರೆ, ತಂದೆ ತಾಯಿ ನೆಂಟ್ರೆ ಇಷ್ಟರೆ ಯಾರೂ ಭಗವಂತನಷ್ಟು ಆಪ್ತರಾದ ಮಿತ್ರರಾಗಲಿ, ಭಗವಂತನಷ್ಟು ಆಪ್ತರಾದ ಮಾತಾಪಿತೃಗಳ ಎಲ್ಲವೂ ಯಾರೂ ಅಲ್ಲ, ಎಲ್ಲವೂ ಇದೆ. ಒಂದು ವೇಳೆ ಮಾತಾಪಿತೃಗಳು ಇದ್ದರೂ ಸಾಕಿ ಅವ್ರು ನಮ್ಮನ್ನು ಬಿಟ್ಟು ಹೋಗ್ಬೋದು.
ಪರಮಾತ್ಮ ನಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲವೇ ಇಲ್ಲ. ನಾವು ಯಾವಾಗಲೂ ಇಂದ್ರಾನಂದ ತತ್ವ ಅಂತ ಅದನ್ನು ಚೆನ್ನಾಗಿ ಮನಸ್ಸಿಗೆ ಬರಲಿ ಅಂತ ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಅದಕ್ಕೆ ಪ್ರಭವ ಅಂದ್ರೆ ಉತ್ಪತ್ತಿ, ಜಗತ್ತಿನ ಉತ್ಪತ್ತಿ ಆಗೋದೆಲ್ಲ ಪರಮಾತ್ಮನಿಂದ. ಆದ್ದರಿಂದ ಜಗತ್ ಸೃಷ್ಟಿಕರ್ತನೇ ನಾನು. ಪ್ರಳಯ ಎಲ್ಲ ನನ್ನಲ್ಲಿಯೇ ಬಂದು ಒಂದಾಗಿ. ಅದು ಇದ್ದಲು ಇದೆಯಲ್ಲ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇ ನ ಜಾತಾನಿ ಜೀವಂತಿ ಯತ್ರಯಂತೆ ಅಭಿಸಂವಿಶಂತಿ ಅಂತ ತೈತ್ರಿಯ ಉಪನಿಷತ್ನಲ್ಲಿ ಬರುತ್ತೆ. ಅಲ್ಲಿ ಭೃಗು ಅಂತ ಒಬ್ಬ ಶಿಷ್ಯ, ಹೊರತ ಗುರು ಶಿಷ್ಯರು ಸಂವಾದ ರೂಪವಾಗಿ ಹೇಳ್ತಾರೆ. ಅವರನ್ನ ಹತ್ರ ಹೋಗಿ ಕೇಳ್ತಾನ ಅವನು, ಯಾರು ಭೃಗು. ಅಧೀಹಿ ಭಗವೋ ಬ್ರಹ್ಮೇ, ಸ್ವಾಮಿ ನನಗೂ ಒಂದ್ ಸ್ವಲ್ಪ ಬ್ರಹ್ಮವನ್ನು ಹೇಳ್ಕೊಡೇ ಅಂತಾರೆ. ಆಗ ಅವನು ಹೇಳ್ತಾನೆ, ನೋಡಪ್ಪ ಬ್ರಹ್ಮ ಹೇಳೋದು ಅಂದ್ರೆ ಹೀಗೆ, ಎಲ್ಲಿಂದ ಎಲ್ಲಾ ಸಮಸ್ತ ಪ್ರಾಣಿಗಳು ಯಾವನಿಂದ ಹುಟ್ಟುತ್ತದೆಯೋ, ಬದುಕಿರುವಾಗಲೂ ಯಾವನನ್ನೇ ಆಶ್ರಯಿಸಿಕೊಂಡಿದೆಯೋ, ಪ್ರಳಯವಾದಾಗಲೂ ಯಾವನನ್ನೇ ಸೇರುತ್ತವೆಯೋ ಅಂತ. ಏನು ಸರಿಯಾಗಿ ಅರ್ಥವಾಗಲಿಲ್ಲ ಅಂತ ಹೇಳ್ತೀವಿ. ಈ ಸಂಕ್ರಾಂತಿ ಹಬ್ಬದಲ್ಲಿ ಈ ಸಕ್ಕರೆ ಒಳಗೆ ಏನೇನೋ ಗೊಂಬೆಗಳು ಮಾಡ್ತಾರೆ. ಯಾವ್ದು ಬೇಕಾದ್ರೂ ಆಗ್ಬೋದು, ಒಂದು ಮೀನು ಮಾಡ್ಬೋದು, ನಾಯಿ ಮಾಡ್ಬೋದು, ಎಲ್ಲ ಯಾತ್ರದ್ದು ಮಾಡಿರ್ತಾರೆ, ಸಕ್ಕರೆಯಿಂದ ಮಾಡಿರ್ತಾರೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಈ ಒಂದಾನೊಂದು ಮೀನು ಮತ್ತೊಂದು ಮಾಡ್ತಿರದ, ಇದು ಎಲ್ಲಿಂದ ಹುಟ್ಟಿತು? ಸಕ್ಕರೆಯಿಂದ ಹುಟ್ಟಿತು. ಸಕ್ಕರೆಯಿಂದಾನೆ ಮಾಡಿದ್ದೀರಿ. ಆಯ್ತು, ಇರುವಾಗ ಏನಾಗಿದೆ? ಸಕ್ಕರೆ ಆಗಿದೆ. ತಿಂದ ಏನಾಗುತ್ತೆ? ಅಂದಮೇಲೆ ಉತ್ಪತ್ತಿ ಸ್ಥಿತಿ ಲಯ ಅಂತಕ್ಕ ಮೂರು ಕಾಲದಲ್ಲಿಯೂ ಆ ಸಕ್ಕರೆಯಿಂದ ಮಾಡಿದ ಗೊಂಬೆ ಆ ತನ್ನ ಸಕ್ಕರೆ ಅಂತಕ್ಕ ನಿಜ ಸ್ವರೂಪದಿಂದ ಬೇರೆಯಾಗಿ ಇಲ್ಲವೇ ಇಲ್ಲ. ದೃಷ್ಟಾಂತ ಅರ್ಥ ಐತೆ. ಈ ಪ್ರಪಂಚ ಹಾಗೇನೆ, ಭಗವಂತನನ್ನ ಬಿಟ್ಟು ಇದು ಎಂದೆಂದೂ ಯಾವಾಗಲೂ ಇಲ್ಲ. ನಿತ್ಯವಾಗಿ ಪರಮಾತ್ಮನಲ್ಲೇ ಇದೆ, ಅವನಿಂದಲೇ ಬರುತ್ತೆ, ಅವನನ್ನೇ ಆಶ್ರಯಿಸಿಕೊಂಡಿದೆ, ಅವನಲ್ಲಿಯೇ ಒಂದಾಗುತ್ತೆ. ಇದನ್ನೇ ಏನಂದ್ರು? ಪ್ರಭವ ಪ್ರಳಯ ಸ್ಥಾನಂ. ಅರ್ಜುನ, ಎಲ್ಲಕ್ಕೂ ಉತ್ಪತ್ತಿ ಕಾರಣ ನಾನೇ. ಪ್ರಳಯ ಅಂದ್ರೆ ಬಂದು ಸೇರೋದು ನನ್ನನ್ನೇ ಸೇರುತ್ತೆ. ಸ್ಥಾನ ಅಂದ್ರೆ ಸ್ಥಿತಿ, ಬದುಕಿರೋದು. ಉತ್ಪತ್ತಿ ಸ್ಥಿತಿ ಪ್ರಳಯ. ಇದನ್ನು ಜಗದ್ವ್ಯಾಪಾರ ಅಂತಾರೆ. ಈ ಜಗದ್ವ್ಯಾಪಾರದ 100% ಜವಾಬ್ದಾರಿ ಭಗವಂತನ. ಈ ಜಗತ್ತನ್ನು ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ, ಹಾಗೆ ನಾಶ ಮಾಡೋಕ್ಕೂ ಆಗುದಿಲ್ಲ, ಕಾಪಾಡೋಕ್ಕೂ ಆಗಲ್ಲ. ಎಲ್ಲವನ್ನ ಯಾರು ಮಾಡ್ತಾನೆ? ಭಗವಂತ. ಸೃಷ್ಟಿಕಾಲ ಇವಾಗ ಮುಗಿದು ಹೋಗ್ಬಿಟ್ಟಿದೆ. ದೊಡ್ಡವರು ಏನು ಹೇಳ್ತಾರೆ, ಈಗ ಹೇಗಂತ ದೇವರನ್ನು ಆರಾಧನೆ ಮಾಡಬೇಕು ಅಂತ ಕೇಳಿದ್ರೆ, ಈ 3 ಕರ್ಮಗಳನ್ನು ಮಾಡುವ 3 ಹೆಸರು ಭಗವಂತನಿಗೆ. ಸೃಷ್ಟಿ ಮಾಡಿದ್ರೆ ಬ್ರಹ್ಮ ಅಂತೀವಿ, ಸ್ಥಿತಿಯಿಂದ ಕಾಪಾಡಿದ್ರೆ ವಿಷ್ಣು ಅಂತೇಳಿ, ಲಯ ಮಾಡಿದ್ರೆ ಈಶ್ವರ ಅನ್ನೆಲ್ಲ ಶಂಭು ಅಭೋ ಯಾವುದು ಅಂತ ಹೇಳ್ತೀವಿ. ಹೀಗೆ ರುದ್ರ ಅಂತ ಹೇಳಿ, ಪ್ರಳಯ ಕಾಲ ರುದ್ರ. ಈ 3 ಹೆಸರುಗಳಿಂದಲೂ ಭಗವಂತನೇ ಆ ಕಾರ್ಯವನ್ನು ಮಾಡ್ತಾನಲ್ಲ. ಸರಿ ಸ್ವಾಮಿ, ಈಗೇನು ರುದ್ರನ ಆರಾಧನೆ ಮಾಡೋಣ, ವಿಷ್ಣುವನ್ನ ಆರಾಧನೆ ಮಾಡೋಣ, ಬ್ರಹ್ಮನನ್ನು ಅಂದ್ರೆ ಜ್ಞಾನಿಗಳೇನಂತಾರೆ? ನೋಡಪ್ಪ, ಈ ಜಗತ್ತನ್ನು ಯಾವ ಕಾಲದಲ್ಲಿ ಇದ್ದೀರಿ ಹೇಳಿ ನೀವು? ಸೃಷ್ಟಿಕಾಲ ನಮಗಿಂತ ಮುಂಚೆನೇ ಆಗೋಗಿದೆ. ಯಾಕೆ? ನಮ್ಮಪ್ಪ ಅಜ್ಜ ಮುತ್ತಜ್ಜ ಎಲ್ಲ ಸೃಷ್ಟಿ ಆಗೋಗಿದಾರಲ್ಲ, ಅದನ್ನು ಸೃಷ್ಟಿಕಾಲ ಮುಗಿದು ಹೋಗ್ಬಿಟ್ಟಿದೆ. ಪ್ರಳಯ ಕಾಲ ಇನ್ನೂ ಬಂದಿಲ್ಲ. ಇದೆಂಥ ಕಾಲ? ಮಧ್ಯಕಾಲ. ಆದ್ದರಿಂದ ಯಾರನ್ನ ಆರಾಧನೆ ಮಾಡ್ಬೇಕು ಹೇಳಿ? ವಿಷ್ಣು. ಪ್ರಭವ ಪ್ರಳಯ ವಿಷ್ಣು ಅನ್ನೋದು ಒಬ್ಬನೇ. ವಿಷ್ಣು ಶಿವ ಅಂತ ಬೇರೆ ಬೇರೆ ಇಲ್ಲ ವೇದಾಂತದಲ್ಲಿ. ಅವನ್ನ ಆರಾಧನೆ ಮಾಡತಕ್ಕಂಥ ಒಂದಾನೊಂದು ಕ್ರಮದಲ್ಲಿ ಸ್ಥಿತಿ ಕಾಲವಾದದ್ದರಿಂದ ಸ್ಥಿತಿಕಾಲಕ್ಕೆ ಒಡೆಯನಾದ ವಿಷ್ಣುವನ್ನೇ ಆರಾಧನೆ ಮಾಡಬೇಕು ಅಂತ ಹೀಗೆಲ್ಲ ಶಾಸ್ತ್ರದಲ್ಲಿ ಹೇಳ್ತಾರೆ. ಭಗವಂತ ಇಲ್ಲಂತಾನೆ ಪ್ರಭವ ಪ್ರಳಯ ಸ್ಥಾನ ಎಲ್ಲವೂ ನಾನೇ, ಅದರಿಂದ ಭೇದವೇನೂ ಇಲ್ಲ. ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ಅಂದ್ರು. ಪ್ರಭವ ಪ್ರಳಯ ಆಯ್ತಲ್ಲ. ಸ್ಥಾನಂ ಅಂದ್ರೆ ತಿಷ್ಠತಿ, ನಿಧಾನಂ ನಿಕ್ಷೇಪ. ನಿಕ್ಷೇಪ ಅಂದ್ರೆ ಯಾರು? ನಿಧಿ ಇಟ್ಟಿರ್ತೇವಲ್ಲ, ಅದು ನಿಧಾನ ಅಂತ. ಅದು ನಿಧಿಯು ಪರಮಾತ್ಮನೇ. ಅಂದ್ರೆ ಕಾಲಾಂತರೋಪಭೋಗ್ಯಂ ಪ್ರಾಣಿನಾಂ ಅಂತ. ಆ ನಿಧಿ ನಿಕ್ಷೇಪ ಅನ್ನೋದರ ಅರ್ಥ ಏನು ಅಂದ್ರೆ, ಅದು ಕಾಲಾಂತರದಲ್ಲಿ ಸಮಯ ಬಂದಾಗ ಫಲವನ್ನು ಕೊಡುತ್ತಂತೆ. ಇದು ಏನು ಅಂದ್ರೆ, ಸತ್ಕರ್ಮ ಮಾಡಿರ್ತೀವಿ, ತಕ್ಷಣ ಫಲ ಬರಲ್ಲ, ಬರಲಿಲ್ವಲ್ಲ ಅನ್ನೋದು. ಅದು ಯಾವತ್ತೋ ಅದು ಪಕ್ವವಾದಾಗ ಬರುತ್ತೆ. ಅದು ನಿಧಾನ. ಅದು ಹೇಗೆ ಗೊತ್ತು ಅಂದ್ರೆ, ಇನ್ನು ಬ್ಯಾಂಕಲ್ಲಿ ಹೋಗಿ ಫಿಕ್ಸೆಡ್ ಡಿಪಾಸಿಟ್ ಮಾಡೋ ಹಾಗೆ ಇಷ್ಟು ವರ್ಷ ಅಂತ ಇರುತ್ತೆ. ಅದಾದ್ಮೇಲೆ ನಿಮಗೆ ಕೊಡ್ತಾರೆ. ಮಧ್ಯೆ ಕೇಳಿದ್ರು ಕೊಡಲ್ಲ ಅಲ್ವೇ? ಯಾಕೆ ಅಂದ್ರೆ ಇದೆ
ಅದು ಪೂರ್ಣವಾಗಿ ಮೆಚೂರ್ ಆಗಬೇಕು ಅಂತ ಹೇಗಂತೀರೋ ಇದು ನಿಧಾನ ಅಂತ ಹೀಗೆ ಕರ್ಮ ಮಾಡಿದ ಮೇಲೆ ಫಲವೆಲ್ಲ ಮೆಚೂರ್ ಆಗಬೇಕು ಅವಾಗ ಬರುತ್ತೆ. ಇದ್ರೆ ಬರೋದಿಲ್ಲ. ನಿಧಾನ ಅದನ್ನೆಲ್ಲ ಯಾರೋ ನೋಡ್ಕೊಳ್ಳೋಣವನೇ ಭಗವಂತ. ಬೀಜಂ ಪ್ರರೋಹ ಕಾರಣಂ, ಜಗತ್ ಹುಟ್ಟುವುದಕ್ಕೆ ಮೂಲಭೂತನಾದಂಥ ಅವನ ಪ್ರರೋಹ ಅಂದ್ರೆ ಹುಟ್ಟೋದು ಅಂತ. ಯಾವತ್ ಸಂಸಾರ ಭಾವಿ ಇತಿ ಅವ್ಯಯಂ ನಹಿ ಅಬೀಜಂ ಕಿಂಚಿತ್ ಪ್ರರೋಹತಿ. ಬೀಜಂ ಅವ್ಯಯಂ ಅಂದ್ರಲ್ಲ, ಅವ್ಯಯ ಅನ್ನೋದನ್ನು ಬೀಜ ಅನ್ನೋದಕ್ಕೆ ವಿಶೇಷಣ ಮಾಡಿ ಹೇಳ್ತಾರೆ. ಬೀಜಂ ಅವ್ಯಯಂ ಅಂದ್ರೇನು? ಅವ್ಯಯವಾದ ಬೀಜ ಅಂದ್ರೆ ನಾಶವಾಗದೇ ಇರತಕ್ಕ ಬೀಜ ಅಂತ. ಅದಕ್ಕೆ ಹೇಗೆ ಬೀಜ ಮರವಾಗಿ ಬಿಡುತ್ತಲ್ಲ ಅಂತ ಕೇಳಿದ್ರೆ, ಯಾವತ್ ಸಂಸಾರ ಭಾವಿ ಇತಿ ಅವ್ಯಯಂ ನಹಿ ಅಬೀಜಂ ಕಿಂಚಿತ್ ಪ್ರರೋಹತಿ. ಇದಕ್ಕೆ ಅರ್ಥ ಏನು ಅಂದ್ರೆ, ಅವ್ಯಯವಾದ ಬೀಜ ಅಂದ್ರೆ ಸಂಸಾರ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೂ ಕೂಡ ಹೀಗೆಯೇ ಉತ್ಪತ್ತಿ ಸ್ಥಿತಿ ಲಯ ಅಂತಕ್ಕ ಜಗದ್ವ್ಯಾಪಾರ ನಡೀತಾ ಇರುತ್ತೆ. ಆದ್ರಿಂದ ಭಗವಂತನು ಸೃಷ್ಟಿ ಸ್ಥಿತಿ ಪ್ರಳಯವಾಯಿತು ಅಂದ್ರೆ ಮತ್ತೆ ಸೃಷ್ಟಿ ಆಗುತ್ತೆ. ಹೀಗೆ ಬೀಜದಿಂದ ಹೇಗೆ ಮತ್ತೆ 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 ವೃಕ್ಷ ಹುಟ್ಟುತ್ತದೆಯೋ ಹಾಗೆ ಸಮಸ್ತಕ್ಕೂ ಕೂಡ ಬೀಜ ರೂಪನಾಗಿರತಕ್ಕವನು ಭಗವಂತ ನಾನು ಅಂತ ಹೇಳ್ತಾ ಇದ್ದಾನೆ. ಅವ್ಯಯ ನಿತ್ಯಂಚ ಪ್ರರೋಹ ದರ್ಶನಾತ್ ಬೀಜ ಸಂತತಿ ನವ್ಯೇತೆ ಅಂತ ಅಂದ್ರೆ ಏನಾಯ್ತು? ಪ್ರತಿದಿನವೂ ಹುಟ್ಟುತ್ತಾ ಇರೋಣದರಿಂದ ಆ ಬೀಜದ ಒಂದಾನೊಂದು ಸಂತತಿ ಅಂದ್ರೆ ಒಂದು ಇದೆಯ ಉದ್ದಕ್ಕೆ ನಿರಂತರವಾಗಿ ನಡೆಯತಕ್ಕಂಥದ್ದು, ಅದು ಯಾವತ್ತೂ ನಾಶವಾಗುವುದು. ಅಲ್ಲಿಗೆ ಅರ್ಥ ಏನಾಯಿತು? ಪ್ರಪಂಚ ಅಂತಕ್ಕದ್ದು ಮತ್ತೆ ಮತ್ತೆ ಹುಟ್ಟುತ್ತೆ ಹುಟ್ಟುತ್ತೆ ನಾಶವಾಗುತ್ತೆ ಅಂತಿರಲ್ಲ. ಸೃಷ್ಟಿ ಸ್ಥಿತಿ ಪ್ರಳಯ ಅಂತಕ್ಕ 3 ರೀತಿಯಾದ ವ್ಯಾಪಾರಗಳು. ಈ ಪ್ರಳಯವಾಯಿತು ಅಂತ ಇಟ್ಕೊಳ್ಳಿ, ಮತ್ತೆ ಸೃಷ್ಟಿ ಆಗುತ್ತೆ, ಮತ್ತೆ ಸ್ಥಿತಿ ಆಗುತ್ತೆ, ಮತ್ತೆ ಪ್ರಳಯ ಆಗುತ್ತೆ. ಆದ್ರಿಂದ ಆ ಬೀಜ ಮಾತ್ರ ಶಾಶ್ವತವಾಗಿದೆ. ಆ ಬೀಜ ಅನ್ನೋ ಶಬ್ದದ ಅರ್ಥ ಅಲ್ಲಿಗೆ ಏನಾಯಿತು? ಜಗತ್ತು ಯಾವುದೇ ಸೃಷ್ಟಿ ಸ್ಥಿತಿ ಪ್ರಳಯಗಳನ್ನು ಹೊಂದಿದರೂ ಜಗತ್ತಿಗೆ ಮಾತ್ರ ಸಂಬಂಧಪಟ್ಟಂತಹ ವಿಕಾರ ಅದು. ಆ ಮೂಲವಾದಂತಹ ವಸ್ತು ಅವ್ಯಯ ನಾಶರಹಿತವಾದದ್ದಾಗಿದೆ ಅನ್ನೋ ಅರ್ಥ. ಅನಂತರ ಹೌದಾ ಪರಮಾತ್ಮ ಅದ ನೀವು ಹೇಳುದು ಎರಡು. ಕಾರ್ಯಕಾರಣ ಭಾವವು ಅಜ್ಞಾನ ಕಲ್ಪಿತವಾಗಿರುವುದರಿಂದ ಅಜ್ಞಾನವು ಹೋಗುವವರೆಗೆ ನಾಶವಾಗುವ ಹಾಗಿಲ್ಲ. ಕರೆಕ್ಟ್, ಸರಿ ಆಗಬಹುದು. ನಿಧಾನಂ ಬೀಜಮವ್ಯಯಂ ಅಂತ ಎರಡು ಇಲ್ಲಿ ಹಾಕಿದ್ದಾರೆ ಅಂದ್ರೆ ಇಲ್ಲ. ಈ ಬೀಜ ಸಂತತಿಯು ನಾಶವಾಗುವ ಹಾಗಿಲ್ಲವೆಂದು ತಿಳಿಯಬೇಕಾಗಿದೆ ಅಂತ ಇದೆ ನೋಡಿ. ಆ ತಿಳಿಯಬೇಕಾಗಿದೆ ಅನ್ನೋ ಕಡೆ 2 ಅಂತ ಹಾಕಿದ್ದಾರೆ. ಅಲ್ಲಿ ಏನಾಯ್ತು? ಯಾವಾಗಲೂ ಹುಟ್ಟುತ್ತಲೇ ಇರುವುದರಿಂದ ಅಂತ. ಯಾವುದು? ಬೀಜದಿಂದ ಮೊಳಕೆ ಯಾವಾಗಲೂ ಹುಟ್ಟುತ್ತಲೇ ಇದೆ ಅಂದ್ರು. ಹಾಗಾಗಿ ಸಂಸಾರ ಕೊನೆಯ ಇಲ್ಲ ಅಂತ ಆಯ್ತಲ್ಲ. ಮೋಕ್ಷ ಅಂದ್ರೆ ಏನರ್ಥ ಅಂತ ಯಾರು ಕೇಳಿಬಿಟ್ರೆ ಅದಕ್ಕೆ ಬರೀತಾರೆ. ಕಾರ್ಯಕಾರಣ ಭಾವವು ಅಜ್ಞಾನ ಕಲ್ಪಿತವಾಗಿರೋದು ಅಂದ್ರೆ ಪರಮಾತ್ಮನ ತಿಳ್ಕೊಳ್ಳೋವರೆಗೆ ಬೀಜ ಅಂಕುರ, ಬೀಜ ಮತ್ತು ಮೊಳಕೆ ಅಂತ ಉದ್ದಕ್ಕೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಇದನ್ನೇ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಅದು ಬೀಜ ಸಂತತಿ ಅಂತ ಅರ್ಥ. ಉದ್ದಕ್ಕೆ ನಡ್ಕೊಂಡು ಹೋಗ್ತಾ ಇರಿ. ಅಪ್ಪ ಮಗ ಮೊಮ್ಮಗ ಓದಕ್ಕೆ ಹೋಗುತ್ತಲ್ಲ ಹಾಗೆ. ಇದು ಎಲ್ಲಿವರೆಗೆ? ಸೃಷ್ಟಿ ಸ್ಥಿತಿ ಇವುಗಳನ್ನೆಲ್ಲ ನಾವು ಕಲ್ಪನೆ ಮಾಡಿದ್ವಿ. ಅಜ್ಞಾನ ನಾವು ಮಾಡಿದ ಕಲ್ಪನೆ ಅಲ್ಲ. ಪರಮಾತ್ಮನ ಒಂದಾನೊಂದು ಸ್ವರೂಪವನ್ನು ಅರಿಯದೇ ಇದ್ದಾಗ ಆ ಪರಮಾತ್ಮನನ್ನೇ ತಪ್ಪಾಗಿ ತಿಳ್ಕೊಳ್ಳೋ ಸ್ಥಿತಿ ಅಂತ. ಇದನ್ನೇ ಅವಿದ್ಯ ಅಂತ. ಈ ಅವಿದ್ಯಾ ಬೀಜ ಇರೋವರೆಗೂ ಅವ್ಯಯ ಓದಕ್ಕೆ ಹೋಗ್ತಾ ಇದೆ. ಅವ್ಯಯ ಅನ್ನೋದನ್ನೇ ದೃಢಪಡಿಸ್ಬಿಟ್ರೆ ಮೋಕ್ಷ ಆಗೋ ಹಾಗೆ ಇಲ್ಲ. ಅದಕ್ಕೆ ಅವರೇನು ಬರೆದ್ರು? ಈ ಕಾರ್ಯಕಾರಣ ಭಾವ ಸರಿ, ಇದು ಭಗವಂತನ ಸ್ವರೂಪವನ್ನು ತಿಳ್ಕೊಳ್ಳೋವರೆಗೆ ಇರುತ್ತೆ. ಆಮೇಲೆ ತಿಳ್ಕೊಂಡಾಗ ಎಲ್ಲವೂ ಪರಮಾತ್ಮನೇ ಎಂದಾಗ ಈ ಬೀಜಾಂಕುರ ಸಂತತಿಯ ಎಲ್ಲ ಒಂದಾನೊಂದು ಸ್ವರೂಪವು ಪರಬ್ರಹ್ಮದಲ್ಲಿ ಒಂದಾಗಿಬಿಡೋದ್ರಿಂದ ಇನ್ನು ಆಮೇಲೆ ಹುಟ್ಟು ಹಾಗೂ ಇಲ್ಲ, ನಾಶವಾಗೂ ಹಾಗೂ. ಅಹಂ ಆದಿತ್ಯೋ ಭೂತ್ವಾ ಕೈಶ್ಚಿದ್ರಶ್ಮಿಭಿಃ ಉಲ್ಬಣೈಃ ಅಂತ. ಹೇ ಅರ್ಜುನ, ನಾನೇ ಒಂದಾನೊಂದು ಸೂರ್ಯನ ರೂಪದಿಂದ, ಉಲ್ಬಣ ಅಂದ್ರೆ ಒಳ್ಳೆ ತೀಕ್ಷ್ಣವಾದಂತಹ ಕಿರಣಗಳಿಂದ ಜಗತ್ತನ್ನೆಲ್ಲ ತಪಾನಿ ಒಳ್ಳೆ ಶಾಖವಾಗಿ ಬಿಸಿ ಬಿಸಿಯಾಗಿ ಇಟ್ಟಿರುತ್ತೇನೆ. ಸೂರ್ಯನ ಬಿಸಿಲು ಪ್ರತಿಯೊಂದಕ್ಕೂ ಬೇಕು, ಗಿಡ ಮರಗಳಿಗೂ ಬೇಕು, ಪ್ರಾಣಿಗಳಿಗೂ ಬೇಕು, ನಮಗೂ ಬೇಕು. ಸೂರ್ಯನ ಬೆಳಕಾಗಲಿ ಶಾಖವಾಗಲಿ ಇಲ್ಲದೆ ಹೋದರೆ ಈ ಜಗತ್ತಿರಕ್ಕಾಗೋದಿಲ್ಲ. ಹೀಗೆ ನಾನು ಆದಿತ್ಯನಾಗಿ ತಪಾನಿ ಆಯ್ತು.
ಅಹಂ ವರ್ಷಂ ಕೈಶ್ಚಿದ್ರಶ್ಮಿಭಿ ಉತ್ಸೃಜಾಮಿ. ಹಾಗೆ ಆ ಸೂರ್ಯನ ತಾಪದಿಂದಲೇನೆ ಜಲ ಉತ್ಪತ್ತಿಯಾಗಿ ಮಳೆ ಬರುತ್ತೆ. ಶಕೆ ತುಂಬ ಆದ್ರೆ ಮಳೆ ಬರುತ್ತೆ ಅಂತೀವಿ ನೋಡಿ, ಅದೇ ಅರ್ಥ. ಭಗವಂತ ಹೇಳ್ತಾನೆ, ಸೂರ್ಯನಾಗಿ ಜಗತ್ತನ್ನ ಹೀಗೆ ತಾಪಗೊಳಿಸ್ತಕ್ಕವನು ನಾನೇ, ಹಾಗೆಯೇ ವರ್ಷಂ ಮಳೆಯನ್ನು ಕೂಡ ಸುರಿಸ್ತಕ್ಕಂಥವನಾಗಿದ್ದೇನೆ. ಏಕೆಂದರೆ ಸಮುದ್ರದ ನೀರಿನ ಮೇಲೆ ಶಾಖವಾದಂತಹ ಸೂರ್ಯನ ಒಂದಾನೊಂದು ಕಿರಣಗಳು ಬಿದ್ದಾಗ ಆ ನೀರೆಲ್ಲ ಆವಿಯಾಗಿ ಹೋಗಿ ಆಕಾಶದಲ್ಲಿ ಸೇರಿ ಮತ್ತೆ ಮಳೆಯಾಗಿ ಕೆಳಗೆ ಬೀಳುತ್ತೆ ಅಲ್ಲೇ. ಹೀಗೆ ಭಗವಂತನ ವ್ಯವಸ್ಥೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವೇನು ಮಾಡೋಕ್ಕೆ ಸಾಧ್ಯ? ಮಳೆ ಬರೆಸೋಕ್ಕಾಗುತ್ತಾ? ಸೂರ್ಯನಂತೆ ಏನಾದರೂ ಒಂದು ಪ್ರಕಾಶಮಾನವಾದ ಇನ್ನೊಂದು ಏನಾದರೂ ಬೇಳೆ ತೇಜಸ್ಸಿದೆಯೋ? ಇಲ್ಲ. ಹೀಗೆಲ್ಲ ಯಾವ ರೀತಿಯಲ್ಲಿ ಜಗತ್ತಿನ ವ್ಯಾಪಾರ ನಡೀತಾ ಇದೆ ಅಂದರೆ, ಸೂರ್ಯನಾಗಿ ತರಿಸುತ್ತೇನೆ, ಹಾಗೆಯೇ ನನ್ನ ಕಿರಣಗಳಿಂದ ಎಲ್ಲ ನೀರು ಎಳ್ಕೋತೇನೆ, ಮಳೆಗಾಲದಲ್ಲಿ ಮಳೆ ರೂಪದಲ್ಲಿ ಉತ್ಸರ್ಜಾಮೆ ಬಿಡುತ್ತೇನೆ. ಇಷ್ಟೆಲ್ಲ ನಿಜವಾಗಿಯೂ ಭಗವಂತನ ಒಂದಾನೊಂದು ಸರ್ವಜ್ಞತ್ವ ಸರ್ವಶಕ್ತಿತ್ವಗಳನ್ನು ನೆನೆಸಿಕೊಂಡು ಆ ಭಗವಂತನಿಂದ ಎಲ್ಲವೂ ನಡೀತಾ ಇದೆ ಅಂತಕ್ಕ ಅನುಸಂಧಾನ ಬಂದಾಗ ಜಗತ್ತೆಲ್ಲ ಏನಾಗುತ್ತೆ ನಮ್ಮ ಭಾಗಕ್ಕೆ? ಅಷ್ಟು ಪರಮಾತ್ಮನೇ ಅಲ್ಲವೇ ಇದೆ. ತತ್ವಜ್ಞಾನದ ಮಜಲು ಈ 9ನೇ ಅಧ್ಯಾಯ ಪೂರ್ಣವಾಗಿ ಜ್ಞಾನ ಪ್ರಧಾನವಾಗಿದೆ. ಅದಕ್ಕೆ ಆ ತತ್ವಜ್ಞಾನದ ಒಂದು ಮಟ್ಟವನ್ನು ಮಜಲನ್ನು ನಾವು ಮುಟ್ಟಬೇಕಾದ್ರೆ ಹಿಂದೆ ಮುಂದೆ ಮೇಲೆ ಕೆಳಗೆ ಒಳಗೆ ಹೊರಗೆ ಎಲ್ಲ ರೀತಿಯಾದ ಕ್ರಿಯಾ ಕಾರಕ ಫಲ ಅಷ್ಟೂ ಏನಾಗಿದೆ? ಭಗವಂತನೇ ಆಗಿದೆ, ಪರಮಾತ್ಮನೇ ಆಗಿದೆ. ಪರಮಾತ್ಮ ಅಂದ್ರೆ ಮತ್ತೆ ನಾನು ಪರಮಾತ್ಮ ಅಂತಿಲ್ವೇ ಇಲ್ಲ, ನಾನು ಅನ್ನೋದು ಪರಮಾತ್ಮ. ಆದ್ದರಿಂದ ಯಾವುದೊಂದು ಅಲ್ಪವಾದಂತಹ ಕೆಲಸವು ಆ ಭಗವಂತನ ಇಚ್ಛೆ ಇಲ್ಲದೆ ನಡೆಯುವಂತಿಲ್ಲ. ಅದಕ್ಕೆ ಒಂದು ಸುಲಭವಾದ ಮಾತು ಹೇಳ್ತಿರ್ತಾರೆ, ತೃಣಮಪಿ ನ ಚಲತಿ ತೇನ ವಿನಾ ಅಂತ ಸುಮಾರಾಗಿ ಬಾಯಲ್ಲಿ ಹೇಳ್ತಿರ್ತಾರೆ. ಒಂದು ಹುಲ್ಲು ಕಡ್ಡೆ ಅಲ್ಲಾಡಬೇಕಾದ್ರೂ ಆ ಪರಮಾತ್ಮನ ಸಂಕಲ್ಪವಿಲ್ಲದೆ ನಡೆಯೋದಿಲ್ಲ. ಅಯ್ಯೋ ಹೀಗ ಹೋಯ್ತಲ್ಲ, ಆಗಬಾರದ್ದಾಗ ಹೋಯ್ತು ಅಂತ ಗಲಾಟೆ ಮಾಡ್ತೀವಿ ನಾವು. ಆಗಬಾರದ್ದಾಗಿಲ್ಲ, ಏನಾಗಬೇಕಾಗಿತ್ತೋ ಅದೇ ಅಷ್ಟೆ. ಯಾಕೆ? ಭಗವಂತನ ಪರಮಾತ್ಮನ ಇಚ್ಛೆ, ಅದನ್ನು ನಾವೇನು ಮಾಡಕ್ಕೆ ಯಾವ್ಯಾವ ಹೇಗೆ ಆಗಬೇಕು ಅಂತಿದೆ ಹಾಗಾಗುತ್ತೆ. ಅಂದಮೇಲೆ ಈ ಜಗತ್ತಿನ ಸಮಸ್ತ ವ್ಯಾಪಾರವೂ ಪರಮಾತ್ಮನಿ ಸೇರಿ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೊನೆ ಒಳಗೆ ಬಾದರಾಯಣ ಸೂತ್ರ ಬರೀತಾರೆ. ಏನು ಅಂತ, ಜ್ಞಾನಿ ಆಗಿಬಿಟ್ರೆ ಅವನು ಪರಮಾತ್ಮನಂತೆಯೇ ಜ್ಞಾನಿ ಅಂದರೆ ಜ್ಞಾನಿಗೂ ಪರಮಾತ್ಮನಿಗೂ ವ್ಯತ್ಯಾಸವಿಲ್ಲ ಅಂತಿರಲ್ಲ. ಹಾಗಾದ್ರೆ ಅವನ ಪರಮಾತ್ಮನ ಅಂತ ಯಾರಾದ್ರು ಕೇಳಿಬಿಟ್ರೆ, ಹೌದಪ್ಪ ನ್ಯಾಯವಾಗಿ ಅವನ ಪರಮಾತ್ಮ ಸ್ವರೂಪನೇ. ಹಾಗಾದರೆ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ಮಾಡೋ ಹಾಗೆ ಜ್ಞಾನಿಗೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಒಂತಲ ಪಾಠ ಆಗ್ತಾರ ಅದಕ್ಕೆ ಪುತ್ರ. ಯಾಕೆ ಅಂದರೆ ಯಾರ್ಯಾರು ಜ್ಞಾನಿಗಳಾಗ್ತಾರೋ ಅಂತ. ಇರಲಿ ಬಿಡಿ, ಜ್ಞಾನ ಶಕ್ತಿಯಿಂದ ಅಂದರೆ ಅಲ್ಲಿ ಮತ್ತೆ ವಿರೋಧ ಬಿಟ್ಟರೆ ಒಬ್ಬ ಜ್ಞಾನಿ ಸೃಷ್ಟಿ ಮಾಡೋಕೆ ಹೋಗೋಣ, ಇನ್ನೊಬ್ಬ ಜ್ಞಾನಿ ಪ್ರಳಯ ಮಾಡೋಣ. ಆಗಲಿ ಇವರಿಬ್ಬರು ಜಗಳಕ್ಕಾಗಿ ನಮ್ಮ ಗತಿ ಏನು? ಅದಕ್ಕೆ ಬರೀತಾರೆ ಜಗದ್ವ್ಯಾಪಾರ ವರ್ಜ್ಯಂ. ಅಯ್ಯೋ ಬಾದರಾಯಣರ ತಲೆ ನೋಡಿ ಹಾಗಿದೆ. ಮುಂದೆ ಯಾರು ಹೀಗೆ ತರಲೆ ಪ್ರಶ್ನೆ ಕೇಳ್ತಾರೆ, ಕ್ರಾಸ್ ಕ್ವಶನ್ ಕೇಳ್ತಾರೆ ಅಂತಲೇ, ಎಂಥ ಜ್ಞಾನಿ ಆದರೂ ಅವನಿಗೆ ಜಗತ್ತನ್ನು ಸೃಷ್ಟಿ ಮಾಡತಕ್ಕ ಶಕ್ತಿ ಮಾತ್ರ ನೋ, ಅದು ಪರಮಾತ್ಮ ಇರ್ತದೆ. ಅವನಿಗೆ ಪೂರ್ಣವಾಗಿ ಒಂದು ಜಗದ್ವ್ಯಾಪಾರ ಅಂದರೆ ಒಂದು ಸೃಷ್ಟಿ ಸ್ಥಿತಿ ಲಯ ಇಲ್ಲದೆ ಹೋಗಿದ್ರೆ ಎಷ್ಟೆಷ್ಟು ಜನ ಏನೇನು ಸೃಷ್ಟಿ ಮಾಡಿ ಹಾಕ್ಕೊಡೋರು, ಏನು ಈಗಲೂ ಮಾಡ್ತಾ ಇದ್ದಾರೆ ಏನೇನು ಕೆಲಸಕ್ಕೆ ಬಾರ ಸೃಷ್ಟಿ. ನಮ್ಮನ್ನು ಶ್ರವಣ ಎಳೆದುಕೊಂಡು ಹೋಗ್ಬಿಡುತ್ತೆ, ಆ ಕಂಡು ಕೂಡಲೇ ಪದಾರ್ಥ ಬೇಕು ಅನಿಸುತ್ತೆ. ಅದಿರಲಿ, ಇಡೀ ಜಗತ್ತಿನ ಸೃಷ್ಟಿ ಮಾತ್ರ ಸಂಪೂರ್ಣವಾಗಿ ಆ ಪರಮಾತ್ಮನ ಒಂದೊಂದು ಕಂಟ್ರೋಲ್ನಲ್ಲಿದೆಯೇ ಹೊರತು ಇನ್ಯಾರು ಏನು ಮಾಡೋ. ಹೀಗೆ ಬಾದರಾಯಣರು ಸೂತ್ರದಲ್ಲಿ ಬರೀತಾರೆ, ಬ್ರಹ್ಮಸೂತ್ರದಲ್ಲಿ ಬರುತ್ತದೆ. ಅದಕ್ಕೋಸ್ಕರ ಅಂದರೆ ಏನಂತ, ಎಲ್ಲವೂ ನಾನೇ ಅನ್ನೋದ್ರ ಅರ್ಥ ಹೀಗಿದೆ, ಸದಸತ್ಯ ವರ್ಜರ ಅಂತ ಆಯ್ತು. ಅಲ್ಲಿಗಾಯ್ತಾ, ಮುಂದಕ್ಕೆ ಹೋಗೋಣ. ಯೇ ಪೂರ್ವೋಕ್ತೈ ನಿವೃತ್ತಿ ಪ್ರಕಾರೈ ಏಕತ್ವ ಪೃಥಕ್ತ್ವಾದಿ ವಿಜ್ಞಾನೈ ಯಜ್ಞೈ ಮಾಂ ಪೂಜೆಯಂತಹ ಉಪಾಸತೆ ಜ್ಞಾನವಿದಃ ತೇ ಯಥಾ ವಿಜ್ಞಾನಂ ಮಾಮೇವ ಪ್ರಾಪ್ನುವಂತಿ. ಈಗ ಸ್ವಲ್ಪ ಸಬ್ಜೆಕ್ಟ್ ಬದಲಾವಣೆ ಆಗುತ್ತೆ, ಅದನ್ನು ಹೇಳ್ತಾರೆ. ಆಯ್ತಲ್ಲ, ಹಿಂದಿನ ಶ್ಲೋಕ ಆಯ್ತಲ್ಲ, ಈಗ ತಾನೇ ಮುಂದೆ 20ನೇ ಓದ್ಬೇಕು. 19 ಆಯ್ತಲ್ಲ. ಸರಿ, ಈಗ 20ನೇ ಶ್ಲೋಕಕ್ಕೆ ಒಂದಾನೊಂದು ಅವತರಣಿಕೆ ಕೊಡ್ತಾರೆ. ಸ್ವಲ್ಪ ಹೇಳೋಣ. ಏ ಪೂರ್ವೋಕ್ತೈ ಅಂತಂದ್ರೆ, ಈಗ ನೋಡಿ ಇದುವರೆಗೆ 9ನೇ ಅಧ್ಯಾಯದ 19 ಶ್ಲೋಕಗಳಲ್ಲಿಯೂ ಇದುವರೆಗೆ ಹೇಳಿದ ಪ್ರಕಾರ
ಏಕತ್ವ ಪೃಥಕ್ತ್ವ ಅಂತ ಪರಮಾತ್ಮ ಒಬ್ಬನೇ ಅಂತಲೋ, ಪರಮಾತ್ಮನಲ್ಲಿ ಬೇರೆ ಬೇರೆ ನಾಮರೂಪಗಳಿಂದ ಬಿಡಿಬಿಡಿಯಾಗಿ ಆರಾಧನೆ ಮಾಡುವುದು ಅಂತಲೋ, ಹೀಗೆ ಕರ್ಮಕಾಂಡ ಜ್ಞಾನಕಾಂಡಗಳ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ಯಜ್ಞಯಾಗಾದಿಗಳಿಂದ ದ್ವೈತ ಪ್ರಪಂಚದಲ್ಲಿ ಭಗವಂತನನ್ನ ಸಾಮಾನ್ಯರು ಎಲ್ಲರೂ ಆರಾಧನೆ ಮಾಡ್ತಾರೆ, ಪಡೀತಾರೆ. ಭಕ್ತ ಭಗವಂತ ಅಂತಕ್ಕ ಭೇದವಿದೆ, ಯಜ್ಞ ಮಾಡ್ತಕ್ಕವನು ಫಲ ಕೊಡ್ತಕ್ಕವನು ಈಶ್ವರ ಅನ್ನೋ ಭೇದವಿದೆ ಅಂತೆಲ್ಲ ಹೇಳ್ಕೊಂಡು ಬಂದು, ಆದ್ರೆ ಕೊನೆಯಲ್ಲಿ ಏನಂತಾರೆ, ಇದಿಷ್ಟು ಕೂಡ ಯಾರು ಏನೇ ಮಾಡಲಿ ಎಲ್ಲವೂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತೆ ಎನ್ನೋ ಹಾಗೆ ಎಲ್ಲ ಕರ್ಮಗಳು ಕರ್ಮಫಲಗಳು ಪರಮಾತ್ಮನಲ್ಲಿ ಹೋಗಿ ಒಂದಾಗುತ್ತವೆ ಅಂದರು. ಮಾಂ ಪೂಜೆಯಂತಹ ಉಪಾಸತೆ ಜ್ಞಾನವಿದ ತೇ ಯಥಾ ವಿಜ್ಞಾನಂ ಮಾಮೇವ ಪ್ರಾಪ್ನುವಂತಿ. ಇಲ್ಲಿ ಒಂದು ವಿಷಯ ಹೇಳ್ತಾ ಇದ್ದಾರೆ. ಪರಮಾತ್ಮನನ್ನು ತಿಳ್ಕೊಳ್ಳೋದು ಅಂತ ಒಂದು ಕ್ರಮ, ಪರಮಾತ್ಮನ್ನೇ ಚಿಂತನೆ ಮಾಡೋದು ಅಂತ ಇನ್ನೊಂದು ಕ್ರಮ. ತಿಳ್ಕೊಂಡವರನ್ನು ಜ್ಞಾನಿಗಳು ಅಂತಾರೆ, ಚಿಂತನೆ ಮಾಡೋರನ್ನು ಉಪಾಸಕರು ಅಂತಾರೆ. ಈ ಉಪಾಸನೆ ಮತ್ತು ಚಿಂತನೆ ಅನ್ನೋದಕ್ಕಿಂತ ಹೊರತುಪಡಿಸಿ ಇನ್ನೊಂದು ಕ್ರಮ ಉಂಟು. ಏನು? ಕರ್ಮ ಮಾಡೋರು ಅಂತ. ಅಂದರೆ ಕರ್ಮ, ಉಪಾಸನ, ಜ್ಞಾನ ಅಂತ ಸಾಧನ ತ್ರಯ ಅಂತ ವೇದಾಂತ 3 ಹೇಳ್ತಾರೆ. ಜ್ಞಾನಿಗಳ ದಾಯ ಹೋಯ್ತದೆ, ಜ್ಞಾನಿಗಳು ಪರಮಾತ್ಮನಲ್ಲೇ ಐಕ್ಯವಾಗಿಬಿಡ್ತಾರೆ, ಅವರದ್ದು ಇನ್ನೇನು ಇಲ್ಲ. ಉಪಾಸಕರು ತಮ್ಮ ತಮ್ಮ ಉಪಾಸನೆಗೆ ತಕ್ಕಂತೆ ಫಲ ಪಡೀತಾರೆ ಅಂತ ಆಯ್ತು. ಆದರೆ ಇದರಲ್ಲೇನು ಯಥಾ ವಿಜ್ಞಾನಂ ಅಂದ್ರೆ ಅವರವರ ಸಾಧನಕ್ಕನುಗುಣವಾಗಿ ಉಪಾಸಕರಿಗೆ ಅವರಿಗೆ ತಕ್ಕಂತೆ, ಜ್ಞಾನಿಗಳಿಗೆ ಅವರಿಗೆ ತಕ್ಕಂತೆ ಫಲ ಬಂದ್ಬಿಡುತ್ತೆ. ಇವರನ್ನೆಲ್ಲ ಏನಂತೇವೆ? ಭಗವಂತನ ಭಕ್ತರು, ಪರಮಾತ್ಮನ ಉಪಾಸಕರು, ಪರಮಾತ್ಮ ಜ್ಞಾನಿಗಳು ಅಂತ ಕರೀತಾರೆ. ಯೇ ಪುನರಜ್ಞಾ ಕಾಮ ಕಾಮಾ. ಈ ಉಪಾಸಕರನ್ನು ಮತ್ತು ಜ್ಞಾನಿಗಳನ್ನು ಒಂದು ಗುಂಪು ಮಾಡಿಬಿಟ್ರು. ಇರೋದೇ ಸಾಧಕರಲ್ಲಿ 3 ಗುಂಪು. ಏನೇನು? ಕರ್ಮಿಗಳು, ಉಪಾಸಕರು, ಜ್ಞಾನಿಗಳು ಅಂತ. ಉಪಾಸಕರನ್ನು ಜ್ಞಾನಿಗಳನ್ನು ಒಂದು ಗುಂಪು ಮಾಡಿದ್ರು. ಇರಲಿ, ಅವರು ಪರಮಾತ್ಮನ್ನೇ ಪಡೀತಾರೆ ಅಂತ. ನ್ಯಾಯವಾಗಿ ಜ್ಞಾನಿಗಳು ಪರಮಾತ್ಮನೇ ಸ್ವರೂಪರೇ ಆಗಿರ್ತಾರೆ, ಅವ್ರಿಗೆ ಪರಮಾತ್ಮನಿಗೂ ಅವರಿಗೂ ಭೇದವಿರಲ್ಲ, ಅದು ಒಂದಾಯಿತು. ಉಪಾಸಕರು ಅಂದರೆ ಉಪಾಸ್ಯ ಉಪಾಸಕ ಅನ್ನೋ ಭೇದ ಇರುತ್ತಲ್ಲ, ಅಂದರೆ ಕ್ರಮವಾಗಿ ಅವರು ಅದನ್ನು ಸೇರ್ತಾರೆ, ಮುಂದಕ್ಕೆ ಹೋದ್ರೆ ಹಿಂದಕ್ಕೆ ಬರೋದಿಲ್ಲ. ಈ ಉಳಿದವರು ಯಾರು? ಕರ್ಮಿಗಳು. ಈ ಕರ್ಮಿಗಳಿಗೆ ಒಂದು ಟೈಟ್ಲ್ ಕೊಟ್ಬಿಟ್ರು ಶಂಕರಾಚಾರ್ಯರು, ಅಜ್ಞಾಹ ಕಾಮ ಕಾಮಾಹ. ನಾವೆಲ್ಲ ಅಜ್ಞಾನಿಗಳಂತೆ. ಯಾಕೆ ಅಂತ, ನೀವೇನು ಕರ್ಮ ಮಾಡಿದ್ರು ಪರಮಾತ್ಮನಿಂದ ಫಲವನ್ನು ಬಯಸುತ್ತೀರಿ ಅಂತ ನಿಜ. ಆದ್ರಿಂದಲೇ ಫಲ ಕೇಳಬೇಕಾದೇನೋ ಏನಂತ ಕೇಳ್ತೇವೆ? ಹೇಗೆ? ಸ್ನೇಹ ಅಸ್ಮಾಕಂ ಸಹ ಕುಟುಂಬಾನಾಂ ದುಡ್ಡಕ್ಕೆ ಪುರೋಹಿತ ಹೇಳ್ತಾರೆ ನೋಡಿ, ಈ ಸಂಕಲ್ಪ ಖೇಮ ಸ್ಥೈರ್ಯ ವೀರ್ಯ ವಿಜಯ ಭಯ ಆಯುರ ಆರೋಗ್ಯ ಐಶ್ವರ್ಯ. ಬೇಕಾದ್ರೆ ಅಲ್ಲಿ ಇನ್ನೊಂದ್ಸಲ ಬೇಲೂರ್ನ ನಾನಿದ್ದೆ, ಹೇಳ್ತಾ ಇದ್ದೆ. ಅವರು ಏಕೋಚ ಚಿಕ್ಕ ಹುಡುಗನಾಗಿದ್ದಾನೆ. ನರಸಿಂಹಮೂರ್ತೇನು ಏನು ನಿಮ್ಮ ತಾತ ಇನ್ನೂ ಉದ್ವಾಗಿ ಹೇಳೋರು ಸಂಕಲ್ಪ, ನೀನಿಷ್ಟೇ ಹೇಳ್ಬಿಟ್ಟಿಯಲ್ಲ ಅಂದ್ರೆ ಏನಾಯ್ತು? ಆ ಸಂಕಲ್ಪ ಎಷ್ಟು ಉದ್ದ ಬೇಕಾದ್ರೂ ಹೇಳ್ಬೋದು. ಮಹಾಸಂಕಲ್ಪ ಅಂತ ಬೇರೆ ಇದೆ, ಕೇಳಿದಿರಲ್ಲ? ಮದುವೆಗಳು ಹೇಳ್ತಾರೆ ನೋಡಿ ಮಹಾಸಂಕಲ್ಪ ಅಂತ. ಎಲ್ಲ ಎಲ್ಲೆಲ್ಲ ಬೇರೆ ಬೇರೆ ದೃಷ್ಟಿ ಇರುತ್ತೆ. ಆ ಮಹಾಸಂಕಲ್ಪ ಓದಬೇಕು ನೀವು. ಅದರಲ್ಲಿ ಮನುಷ್ಯನ ಆಸೆ ಎಷ್ಟಿದೆ ಅನ್ನೋದಕ್ಕೆ ಒಂದು ಪುಟ್ಟ ಉದಾಹರಣೆ ಹೇಳ್ತೀನಿ. ಏನಂತ? ತಿಲೈ ಸೂರ್ಯಮಂಡಲ ಪರ್ಯಂತಂ ಕೃತರಾಶೇ ದಿವ್ಯವರ್ಷ ಸಹಸ್ರಾವಸಾನೆ ಏಕೈಕ ತಿಲಾಪಕರ್ಷಣ ಕ್ರಮೇಣ ಸರ್ವರಾಶಿ ಅಪಕರ್ಷಣ ಸಂಹಿತ ಕಾಲೇ ಬ್ರಹ್ಮಲೋಕೆ ಸುಖ ನಿವಾಸ ಸಿದ್ಧಾರ್ಥಂ. ಇವನು ಮಾಡೋದೊಂದು ಕನ್ಯಾದಾನ. ಯಾರು? ತಂದೆ. ಅವನಿಗೆ ಕೇಳ್ತಾನೆ, ಎಳ್ಳು ತಗೊಂಡು ಸೂರ್ಯಮಂಡಲದವರೆಗೂ ರಾಶಿ ಹಾಕಬೇಕು. ಎಷ್ಟು ದೂರ ಏನು ಅಷ್ಟು ದೊಡ್ಡ ರಾಶಿ ಹಾಕಿ ದೇವತೆಗಳ ಒಂದು ಕಾಲಮಾನದ ಪ್ರಕಾರ 1,000 ವರ್ಷಗಳ ಕಳೆದೆ ಆ ರಾಶಿಯಿಂದ ಒಂದು ಎಳ್ಕಾಳು ಈ ಕಡೆ ಎಳ್ಕೊಳ್ಳೋದಂತೆ ಅಪಕರ್ಷಣ. ಹೀಗಾಗಿ ಆ ರಾಶಿಯೆಲ್ಲ ಮುಗಿಯುವಷ್ಟು ಕಾಲ ಏನು ಬ್ರಹ್ಮಲೋಕದಲ್ಲಿ ಇರಬೇಕು. ಸಾಕ? ಹೇಳಿ ನೋಡಿ, ಇದಕ್ಕಿಂತ ಇನ್ನು ನಾವು ಬಯಕೆ ಮಾಡ್ಕೊಳ್ಳೋದು ನನಗೆ ಬುರ್ಗುದೇ ಇಲ್ಲ ನೋಡಿ. ಈಗ ಹೇಳ್ತಾರೆ ಇದಕ್ಕೆ ಮಹಾಸಂಕಲ್ಪ ಅಂತ. ಏನು ಒಳ್ಳೆಯ ವಧುವರನ್ನು ಕೂರಿಸಿ ಹಸೆ ಮೇಲೆ ಹೇಳಿದ್ದು ಯಾರು? ಕನ್ಯಾದಾನ ಮಾಡೋಣ. ಹೆಣ್ಣಿನ ತಂದೆ ಹಚ್ಚಿ ಹೇಳಿಸ್ತಾರೆ, ಒಂದು ಕನ್ಯಾದಾನಕ್ಕೆ ಅಷ್ಟು ಫಲ ಅಂತ. ಅದೇನಾದ್ರು ಇದ್ಕೊಳ್ಳಿ, ನಾವು ಪ್ರಕೃತವಾಗಿರೋದೇನೋ ಒಂದು ಮನುಷ್ಯನ ಆಸೆ ನೋಡಿಪ್ಪ ಎಷ್ಟು. ಹಾಗೆ ಈ ರೀತಿಯಾಗಿ ಯಾರು ಬಯಕೆಗಳನ್ನ ಮುಂದಿಟ್ಟು
ಹೀಗೆ ಆರಾಧನೆ ಮಾಡ್ತಾರೆಯೋ ಅದಕ್ಕೆ ಭಗವಂತ ಹೇಳ್ತಾರೆ, ಈಗ ನಾ ಹೇಳಿದ ದೃಷ್ಟಾಂತದ ಪ್ರಕಾರ ಅಷ್ಟೇ ದೊಡ್ಡ ಎಳ್ಳಿನ ರಾಶಿ ಇರಲಿ, ಒಂದೊಂದೇ ಕಾಳು ಎಳ್ಕೊಳ್ಳಿ, ಕಮ್ಮಿ ಆಗ್ತಾ ಬರುತ್ತೋ ಇಲ್ವೋ, ಕ್ಷೀಣವಾಗುತ್ತೋ ಇಲ್ವೋ? ಕ್ಷೀಣೆ ಪುಣ್ಯೇ ಬಂತು ಓಯ್. ಆದ್ದರಿಂದ ಅದು ಎಂದೆಂದಿಗೂ ನಿತ್ಯವಲ್ಲ, ಶಾಶ್ವತವಲ್ಲ ಅಂತ ತಿಳಿಸೋದಕ್ಕೋಸ್ಕರ ಈಗ ಭಗವಂತ ಹೇಳ್ತಾರೆ. ಅಂದ್ರೇನಾಯ್ತು? ಕರ್ಮಿಗಳು ಅಂದ್ರೆ ಕರ್ಮಯೋಗಿಗಳನ್ನ ಬಿಟ್ಟು ಬಿಡ್ತಾರೆ, ಅವ್ರು ಮುಂದಕ್ಕೆ ಹೋಗ್ಬಿಡ್ತಾರೆ. ಯಾಕೆ? ಫಲ ಬಿಟ್ಟಿರ್ತಾರೆ. ಬರೀ ಫಲವನ್ನೇ ಬಯಸಿ ಮಾಡತಕ್ಕವರ ಬಗ್ಗೆ ಮಾತ್ರ ಭಗವದ್ಗೀತೆ ಒಪ್ಕೊಳ್ಳೋದಿಲ್ಲ. ವ್ಯರ್ಥ ನೀವು ಮಾಡೋದು, ಸುಮ್ಮನೆ ಶ್ರಮ ಪಡ್ತೀರಿ, ಫಲ ಕೇಳ್ತೀರಿ, ಫಲ ಬರುತ್ತೆ, ಆ ಫಲ ಅಂತಕ್ಕದ್ದು ಕ್ಷೀಣವಾಗುತ್ತೆ, ಮತ್ತೆ ಯಥಾ ಪ್ರಕಾರ ಪುನರಭಿಜನನ ಮಾಡಿ. ಆದ್ದರಿಂದ ನೀವು ಖಂಡಿತವಾಗಿಯೂ ಕರ್ಮಾನುಷ್ಠಾನ ಮಾಡ್ರಿ. ಭಗವದ್ಗೀತೆ ಮೊದಲನೇ ಮಾತಿನಲ್ಲೇ ಹೇಳುತ್ತದೆ ಏನಂತ? ಫಲ ಬಯಸಬೇಡಿ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು. ಆದರೂ ಹೇ ಅರ್ಜುನ, ತ್ರೈವಿದ್ಯಾಮಾಂ ಸೋಮಪಾಃ ಪೂತ ಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್ ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಏವಂ ತ್ರಯೀ ಧರ್ಮಮನುಪ್ರಪನ್ನಾಃ ಗತಾಗತಂ ಕಾಮಕಾಮಾ ಲಭಂತೆ. ಎರಡಕ್ಕೂ ಸೇರಿಸಿ ಒಂದು ತಾತ್ಪರ್ಯ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಭಗವಂತ. ಅರ್ಜುನ ಕೇಳು, ತ್ರೈವಿದ್ಯಾ ಅಂತ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತಕ್ಕೆ ಎಲ್ಲವನ್ನೂ ಕಲಿತಂಥ ಯಾವ ಶ್ರೇಷ್ಠರಾದಂಥ ಯೋಗ್ಯರಾದಂಥ ಸಾಧಕರು ಮಾಂ ನನ್ನನ್ನ ಆರಾಧನೆ ಮಾಡ್ತಾರೆ. ಸೋಮಪಾಹ ಪೂತ ಪಾಪಾಹ. ಸೋಮಪ ಅಂದರೆ ಸೋಮ ಅಂತಕ್ಕಂಥದ್ದು ಒಂದು ರಸ, ಅದನ್ನು ದೇವತೆಗಳಿಗೆ ಕೊಟ್ಟು ಸ್ವೀಕಾರ ಮಾಡಬೇಕು. ಆ ಯಾರು ಸೋಮಪಾನ ಮಾಡದಂಥ ಯಜ್ಞ ಮಾಡಿರ್ತಾರೋ ಅವನನ್ನು ಸೋಮಯಾಜಿ ಅಂತ ಸೋಮಯಾಜಿ ಅಂತ ಕರೆಯಲ್ವೇ? ಅದೇ ಅವರೇ ಸೋಮಪಾಹ ಪೂತ ಪಾಪ. ಶಾಸ್ತ್ರ ಹೇಳುತ್ತೆ, ಪರಮಾತ್ಮನಿಗೆ ಆ ಸೋಮರಸವನ್ನು ಸಮರ್ಪಿಸಿ ಆ ಪ್ರಸಾದ ತೆಗೆದುಕೊಂಡವನು ಪೂತ ಪಾಪ. ಪಾಪಗಳನ್ನೆಲ್ಲ ಅವತ್ತರಿಗೆ ಏನೇನು ಪಾಪ ಮಾಡಿರ್ತಾನೋ ಅದೆಲ್ಲ ಹೊರಟೋಗ್ಬಿಡುತ್ತೆ. ಹೀಗೆ ಯಜ್ಞಗಳಿಂದ ನನ್ನನ್ನು ಆರಾಧನೆ ಮಾಡಿ. ತ್ರೈವಿದ್ಯಾ ಅಂದರೆ ಋಗ್ಯಜು ಸಾಮವಿಧ, ಋಗ್ವೇದ ಯಜುರ್ವೇದ ಸಾಮವಿಧ ಎಲ್ಲವನ್ನು ಅಧ್ಯಯನ ಮಾಡಿರ್ತಾರೆ, ತಿಳಿದಿರ್ತಾರೆ. ಮಾಮೂಲು ನನ್ನನ್ನು ಕುರಿತು, ನನ್ನನ್ನು ಅಂದ್ರೇನು? ವಸು ಆದಿದೇವರೂಪಿಣಂ. ವಸು, ರುದ್ರ, ಆದಿತ್ಯ ಅಂತ ಯಜ್ಞಕ್ಕೆ 3 ಜನ ದೇವತೆಗಳು. ವಸು ಅನ್ನೋದು ಒಂದು, ರುದ್ರ ಒಬ್ಬ, ಆದಿತ್ಯ. ಈ ರೀತಿಯಾದ ಬೇರೆ ಬೇರೆ ರುದ್ರಾದಿತ್ಯಾದಿ ರೂಪದಿಂದ ನನ್ನನ್ನು ಆರಾಧನೆ ಮಾಡಿ. ಪೂತ ಪಾಪಾಹ. ನಿಜ ತತ್ಕಾಲಕ್ಕೆ ಕರ್ಮದ ಪ್ರಭಾವ ಏನು ಅಂದರೆ ಮಾಡಿದ ಪಾಪವನ್ನೆಲ್ಲ ಬೇಕಾದ್ರೆ ಕಳೆಯುತ್ತೆ. ನಾವು ಹಾಗೆ ತಾನೇ ಹೇಳೋದು, ಮಮೋಪಾತ್ತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತಿ. ದುರಿತ ಕ್ಷಯ ಮಾಡುತ್ತೆ. ಪುಣ್ಯಕರ್ಮವನ್ನು ಮಾಡಿ ಪಾಪಕರ್ಮಗಳನ್ನು ಕಳ್ಕೋಬಹುದು. ಹೀಗೆ ಕಳ್ಕೋತಾರೆ. ಕಳ್ಕೊಂಡು ಏನು ಮಾಡ್ತಾರೆ? ಯಜ್ಞೈರಿಷ್ಟ್ವ, ಯಜ್ಞಾಗಾದಿಗಳನ್ನು ಮಾಡಿ. ಯಜ್ಞೈ ಅಂದ್ರೇನು? ಶುದ್ಧ ಕಿರಿಬಿಷರಾಗಿ, ಅಂದರೆ ಪಾಪಗಳನ್ನೆಲ್ಲ ಕಳೆದುಕೊಂಡು ಅಗ್ನಿಷ್ಠೋಮಾದಿ, ಅಗ್ನಿಷ್ಠೋಮ, ಅತಿರಾತ್ರ, ವಾಜಪೇಯ, ಅಪ್ತೌರ್ಯಾಮ ಅಂತ ಹೀಗೆಲ್ಲ ಬೇಕಾದಷ್ಟು ಯಜ್ಞಗಳಿಗೆ ಅದನ್ನೆಲ್ಲ ಶಾಸ್ತ್ರದಲ್ಲಿ ಬರೆದಿರ್ತಾರೆ ಅಲ್ವೇ? ಆದ್ದರಿಂದ ಈ ಅಗ್ನಿಷ್ಠೋಮವೇ ಮುಂತಾದಂಥ ಅದೆಲ್ಲ ವೈದಿಕವಾದಂಥ ಯಜ್ಞಗಳು. ಅದಕ್ಕೆ ಪ್ರತ್ಯೇಕವಾಗಿ ಒಂದು ಶಾಸ್ತ್ರ ಇದೆ, ಅದನ್ನು ಅಧ್ಯಯನ ಮಾಡಬೇಕು. ನಾವು ಮಾಡೋದಿಲ್ಲ ಸ್ಮಾರ್ತ ಯಜ್ಞ, ಇದೆಲ್ಲ ಶ್ರೌತ ಯಜ್ಞ ಅಂತಾರೆ. ಶ್ರೌತ ಸ್ಮಾರ್ತ ಅಂತ 2 ರೀತಿಯಾದಂಥ ಕರ್ಮಗಳಿರುತ್ತೆ, ಅದನ್ನು ಮಾಡ್ತಾರೆ. ಅವರೆಲ್ಲ ಶ್ರೌತವಾದಂಥ ಯಜ್ಞಗಳನ್ನು ಅನುಷ್ಠಾನ ಮಾಡ್ತಾರೆ. ಆಮೇಲೆ ಏನು ಕೇಳ್ತಾರೆ? ಸ್ವರ್ಗತಿಂ ಪ್ರಾರ್ಥಯಂತೆ. ಸ್ವರ್ಗಮನಂ, ಅವ್ರ ಉದ್ದೇಶ ಏನು? ನಾವು ಸ್ವರ್ಗವನ್ನು ಸೇರಬೇಕು ಅಂತ, ಸ್ವರ್ಗಲೋಕಕ್ಕೆ ಹೋಗೋದಕ್ಕೋಸ್ಕರವಾಗಿ ಹೀಗೆ ಯಾವ ಯಜ್ಞಗಳನ್ನೆಲ್ಲ ಅನುಷ್ಠಾನ ಮಾಡಿ ಪ್ರಾರ್ಥೆಯಂತೆ ನನ್ನನ್ನು ಬೇಡ್ಕೋತಾರೆ. ತೇ ಪುಣ್ಯಮಾಸಾದ್ಯ ಸುರೇಂದ್ರ ಲೋಕಂ ಅಶ್ನಂತಿ. ತಪ್ಪೇರಿಲ್ಲ. ಈ ಯಜ್ಞಯಾಗಾದಿಗಳನ್ನು ಮಾಡಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಂಡಾಗ ಆ ಕರ್ಮದ ಫಲವಾಗಿ ಅವರೇನಾಗ್ತಾರೆ? ತೇ ಪುಣ್ಯ ಫಲಂ ಆಸಾದ್ಯ. ಪುಣ್ಯ ಬರುತ್ತೆ. ಆ ಪುಣ್ಯ ಫಲವನ್ನು ಆಶ್ರಯಿಸಿ ಸುರೇಂದ್ರ ಲೋಕಂ ಶತಕ್ರತೋ ಸ್ಥಾನಂ ಅಂತ. ಈ ಕರ್ಮದ ಒಂದು ಚೌಕಟ್ಟೇನು ಅಂದರೆ ಎಂಥ ಯಜ್ಞಯಾಗಾದಿಗಳನ್ನು ಮಾಡಿದ್ರೂ ಇಂದ್ರಲೋಕಕ್ಕೆ ಹೋಗುವವರೆಗೆ ಉಂಟು ಅವಕಾಶ. ಅಷ್ಟು ಸುರೇಂದ್ರ ಲೋಕ. ಯಾಕೆಂದ್ರೆ ಅಲ್ಲಿ ಇಂದ್ರ ಅನ್ನೋ ಯಜಮಾನ ಇದ್ದಾನಲ್ಲ,
ಅವನು ಹೀಗೆ 100 ಯಜ್ಞಗಳನ್ನು ಮಾಡಿ ಅಲ್ಲಿ ಹೋಗಿರ್ತಾನೆ. ಶತಕ್ರತು ಅಂತ ಅವನಿಗೆ ಹೆಸರು. ಶತಕ್ರತು ಅಂದ್ರೇನು? 100 ಯಜ್ಞಗಳನ್ನು ಯಾವನು ಇಲ್ಲಿ ಮಾಡ್ತಾನೋ ಅವರಿಗೆ ಅಲ್ಲೇ ಇಂದ್ರಲೋಕದಲ್ಲಿ ಇಂದ್ರನ ಸ್ಥಾನ ಅನ್ನೋದು ಸಿಗುತ್ತೆ ಅಂತ. ಇದೆಲ್ಲ ಶಾಸ್ತ್ರದ ಒಂದಾನೊಂದು ಮರ್ಯಾದೆ. ಈಗ ಭಗವಂತ ಹೇಳ್ತಾರೆ, ನಿಜಪ್ಪ ಹೀಗೆ ಯಜ್ಞಾಗಾದಿಗಳನ್ನು ಮಾಡಿ 100 ಮಾಡಿದರೆ ಇಂದ್ರನೇ ಆಗ್ತಾರೆ, ಕಡಿಮೆ ಮಾಡಿದರೆ ಇಂದ್ರನ ಲೋಕದಲ್ಲಿ ವಾಸಕ್ಕೆ ಅವಕಾಶ ಆಗುತ್ತೆ, ಅಲ್ಲಿ ಏನೋ ಒಂದು ಅಪಾಯಿಂಟ್ಮೆಂಟ್ ಸಿಕ್ಬಹುದು, ಅಧಿಕಾರ ಸಿಕ್ಬಹುದು, ಇಂದ್ರನಿಗೆ ಮಂತ್ರಿ ಆಗಿರಬಹುದು, ಏನೋ ಇದ್ಕೊಂಡು ಆಯ್ತು. ಹೀಗೆ ಸುರೇಂದ್ರ ಲೋಕ ಬಿಟ್ಟಿನಲ್ಲಿ ದೇವಲೋಕವನ್ನು ಹೊಂದಿ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗ ಕೇಳಬೇಕೆ, ಸ್ವರ್ಗಲೋಕದಲ್ಲಿ ಏನೇನು ಭೋಗಗಳಿವೆ ಅಂದ್ರೆ ಅಲ್ಲೇನಿಲ್ಲ. ಮನಸ್ಸಿನಲ್ಲಿ ಮಾಡ್ಕೊಂಡು ಕೂಡಲೇ ತಕ್ಷಣ ಎಲ್ಲ ಎದುರಿಗೆ ಪ್ರಾಪ್ತವಾಗ್ಬಿಡುತ್ತೆ. ಬ್ರಹ್ಮಗೆಲ್ಲ ಪ್ರಿಪೇರ್ ಮಾಡೋ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಏನು ಜ್ಞಾಪಕ ಮಾಡ್ಕೊತೀರೋ ಅದು ಉಂಟಾಗುತ್ತೆ. ಹೀಗೆ ಸಮಸ್ತ ವಿಧವಾದ ಇಂದ್ರಲೋಕದ ಭೋಗಗಳೆಲ್ಲವೂ ಕೂಡ ಈ ಪುಣ್ಯವಂತನಿಗೆ ಅಲ್ಲಿ ದೊರಕುತ್ತವೆ ಅಂತಾಯ್ತು. ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗ ಎಲ್ಲ ಭೋಗಗಳು ಉಂಟು. ಅಲ್ಲಿ ಎಲ್ಲ ಬೇಕಾದಂತಹ ನೃತ್ಯ, ಗೀತ, ವಾದ್ಯ, ಅಪ್ಸರ ಸ್ತ್ರೀಯರುಗಳು, ನಾಟಕ, ಸಿನಿಮಾ ಎಲ್ಲ ಪೂರ್ಣವಾಗಿ ಏನು ಯೋಚನೆ ಇಲ್ಲ ಅಂತ, ಇಲ್ಲಿಗಿಂತ ಮಿಗಿಲಾಗಿರುತ್ತೆ ಅಂತ. ಯಾಕೆ? ಪುಣ್ಯ ಎಷ್ಟು ನಿಮ್ಮದು ಬಂದೋಬಸ್ತು ಬಂಡವಾಳ ಎಷ್ಟಿದೆಯೋ ಅಷ್ಟೆಲ್ಲ ಅನುಭವಿಸಿ ಆಯ್ತಾ. ಇದೆಲ್ಲ ಸರಿ ಅನುಭವಿಸೋವ ಖುಷಿಯಾಗಿ ಆಗೋಯ್ತು. ಅದೇನಾಗುತ್ತೆ? ಅನುಭವಿಸ್ತಾ ಕರಗ್ತಾ ಬರುತ್ತೆ ಅಂತ ಅರ್ಥ. ಈಗ ಹೇಳ್ತಾರೆ, ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ. ಏನಾಗುತ್ತೆ ಅಂದರೆ ಸುಖ ಎಲ್ಲ ಅನುಭವಿಸಿದ ಮೇಲೆ ಕಷ್ಟ ಬಂದ್ಬಿಟ್ರೆ ತುಂಬಾ ಕಷ್ಟ ಅನುಭವಿಸಿ. ಕಷ್ಟಪಟ್ಟು ಸುಖ ಹೊಂದಿದ್ರೆ ಸ್ವಲ್ಪ ಖುಷಿಯಾಗಿರಬಹುದು. ಸುಖ ಅನುಭವಿಸ್ಬಿಟ್ಟು ಆಮೇಲೆ ಕಷ್ಟ ಬಂದ್ಬಿಟ್ರೆ ಅಯ್ಯೋ ಅಯ್ಯೋ ಅದರ ಹಣೆ ಬರ ಬೇಡ. ಹೀಗಾಗಿ ಈ ಸ್ವರ್ಗಲೋಕಕ್ಕೆ ಹೋದವರಿಗೆ ಸ್ವರ್ಗದಲ್ಲಿ ಇರೋವರೆಗೂ ಖುಷಿಯಾಗಿ ಕಾಲಗಳದು. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಅಂತ ಆ ಒಂದಾನೊಂದು ದಿವ್ಯವಾದ ದೇವಭೋಗಗಳನ್ನು ಅನುಭವಿಸ್ತಾ ಇಂದ್ರನಿಗೆ ಸರಿಸಮಾನರಾಗಿ ಎಲ್ಲ ಬೇಕಾದಷ್ಟು ಭೋಗವನ್ನು ಅನುಭವಿಸಿದ ಮೇಲೆ ಅದೇನಾಗುತ್ತೆ? ಕರ್ಮವೆಲ್ಲ ಸಮೀಪ ಬರುತ್ತೆ ಅಲ್ಲೇ. ಡಿಪಾಸಿಟ್ ಇಟ್ಟದ್ದೆಲ್ಲ ವಿಡ್ರಾ ಮಾಡ್ತಾ ಬಂದ್ರೆ ಏನಾಗುತ್ತೆ? ಖಾಲಿ ಆಗುತ್ತೆ. ಹಾಗೆಲ್ಲ ಒಂದೊಂದಾಗಿ ಪುಣ್ಯವೆಲ್ಲ ಖಾಲಿ ಆಗ್ಬಿಡುತ್ತೆ. ಖಾಲಿ ಆದ ಕೂಡಲೇ 1 ನಿಮಿಷ ಇಟ್ಕೊಳ್ಳುವಂತೆ ತೆಳ್ಳಿ ಹಾಕ್ಬಿಡ್ತಾರಲ್ಲ. ತೇತಂ ಭುಕ್ತ ಹೋಗುವ ಏನು ಖುಷಿಯಾಗಿರ್ತಾನೋ ಬರೋ ಹೊತ್ತಿಗೆ ಎಲ್ಲ ಮುಗಿದೋಗಿ ಖಾಲಿಯಾಗಿ ಸ್ವರ್ಗವನ್ನ ವಿಶಾಲವನ್ನು ಅನುಭವಿಸಿದ ಮೇಲೆ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಯಾವಾಗ ಪುಣ್ಯವೆಲ್ಲ ಮುಗೀತಾ ನಡಿ ಹೋಗು ಪುನಃ ಮರ್ತ್ಯಲೋಕ. ಈ ಮನುಷ್ಯ ಲೋಕದಲ್ಲಿ ಏನು ಅಂದರೆ ಮತ್ ಮಾಡೋಕ್ಕೆ ಅವಕಾಶ ಇದೆ. ದೇವಲೋಕದಲ್ಲಿ ಅನುಭವಿಸೋದೇ ಹೊರತು ಪುನಃ ಮಾಡೋಕ್ಕೆ ಅವಕಾಶ ಇಲ್ಲ. ಅಲ್ಲಿ ಕ್ರಿಯಾ ಇಲ್ಲ, ಇಲ್ಲಿ ಕರ್ಮ ಇಲ್ಲ, ಭೋಗ ಮಾತ್ರ ಉಂಟು. ಕರಿ ಭೋಗಲೋಕ ಅಂತ ಹೆಸರದು. ಹೀಗೆ ಭೋಗವನ್ನು ಅನುಭವಿಸಿ ಕ್ಷೀಣೆ ಪುಣ್ಯೇ ಮುಗೀತು ಒಂದು ಕೂಡಲೇನೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಬಾಡಿಗೆ ಮನೆಯಲ್ಲಿದ್ದ ಹಾಗೆ ಬಾಡಿಗೆ ಕೊಡುವವರೆಗೂ ಸುಮ್ಮನೆ ಇರ್ತಾನೆ ಯಜಮಾನ, ಕೊಡ್ಲಿಲ್ಲ ಅಂದ್ಕೊಳ್ಳೆ ಮನೆ ಬಿಡುವಂತಾನೆ ಅಷ್ಟೇ. ಆದ್ರಿಂದ ಆ ಬಾಡಿಗೆ ಮನೇಲಿ ಇದ್ರು ನಾವೇನಂತೀವಿ ನಮ್ಮನೆ ಅಂತ ಇರ್ತೇವೆ. ನಮ್ಮನೆ ಅಲ್ಲ ಅದು, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ದಾಸರು ಹೇಳೋವಾಗಿ ಎಲ್ಲಿದೆ. ಹೀಗೆ ಯಾವಾಗ ಆ ಒಂದು ಪುಣ್ಯವೆಲ್ಲ ಮುಗಿಯುತ್ತದೆಯೋ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುನಃ ಈ ಮನುಷ್ಯ ಲೋಕಕ್ಕೆ ಬರಬೇಕು. ಇನ್ನು ಮಾಡೋದು ಪಡೆಯೋದು ಅನ್ನೋದು ಮನುಷ್ಯ ಲೋಕಕ್ಕೆ ಸಂಬಂಧಪಟ್ಟದ್ದು. ಅನುಭವಿಸೋದೆಲ್ಲ ದೇವಲೋಕದಲ್ಲಿ. ಅಲ್ಲಿ ಮಾಡೋ ಕ್ರಿಯೆ ಇನ್ನಿಲ್ವೇ ಇಲ್ಲ, ಅನುಭವಿಸೋದು ಎಷ್ಟೋ ಅಷ್ಟೇನೆ. ಏವಂ ಓದ್ತೇನೆ ಬಿಡಿ. ಪುಣ್ಯಕರ್ಮವನ್ನು ಮಾಡಿದರೆ ಒಲ್ಲೆನೆಂದರೂ ಸ್ವರ್ಗಲೋಕಕ್ಕೆ ಹೋಗಬೇಕಾಗುವುದು. ಗುರುಗಳು ಬರೆದಿರೋದು. ಪುಣ್ಯವು ತೀರಿದರೆ ಇನ್ನಿಷ್ಟು ಕಾಲ ಅಲ್ಲಿಯೇ ಇರಬೇಕೆಂದು ಇಚ್ಛಿಸಿದರೂ ಭೂಲೋಕಕ್ಕೆ ಬಂದ್ಬಿಡಬೇಕಾಗುವುದು. ನೋಡಿದ, ಅಲ್ಲಿ ಇರಬೇಕು ಅಂದ್ರೂ ಇಟ್ಕೊಳ್ಳೋದಿಲ್ಲ, ಹೋಗಲ್ಲ ಅಂದ್ರೂ ಕೇಳಲ್ಲ. ಅಯ್ಯೋ ರಾಮ, ಫುಟ್ನೋಟ್ ಬಹಳ ಚೆನ್ನಾಗಿದೆ. ಸಕಾಮ ಕರ್ಮಿಗಳಿಗೆ ಎಲ್ಲಿಯೂ ಸ್ವಾತಂತ್ರ್ಯವಿಲ್ಲ. ಯಾಕೆ? ಅಲ್ಲಿ ಹೋದ್ರೆ ಕರ್ಮಫಲ ಅನುಭವಿಸುವಂತ ಅಲ್ಲೇ ಕಟ್ಟಿ ಹಾಕ್ಬಿಡ್ತಾನೆ. ನೀ ಬೇಡ ಅಂದ್ರೂ ಬಿಡೋದಿಲ್ಲ ಅಂತ ಅರ್ಥ. ಮುಗಿದೋಯ್ತು ಅಂದ್ಕೊಳ್ಳೆ ಬೇಕು ಅಂದ್ರೆ ಅಲ್ಲಿ ಇಟ್ಕೊಳ್ಳಲ್ಲ ಅಂತ ಡಿಸ್ಪೋಸ್ ಮಾಡಿ ಹಾಕ್ಬಿಡ್ತಾರೆ. ಹೀಗಾಗಿ ಕ್ಷೀಣೆ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಹೀಗಾಗಿ ಅದನ್ನು ಕ್ಲೋಸ್ ಮಾಡಿ. ಏವಂ ತ್ರಯೀ ಧರ್ಮ ಮನ ಪ್ರಪನ್ನಾ ಗತಂ ಕಾಮ ಕಾಮ ಲಭಂತೆ. ಏವಂ ಹೀಗೆ ಯಥೋಕ್ತವಾಗಿ ಈಗ ಹೇಳಿದಂತಹ ರೀತಿಯಲ್ಲಿ ತ್ರಯೀ ಧರ್ಮಂ ಅಂದ್ರು. ತ್ರಯೀ ಅಂದ್ರೆ ವೇದ. ವೇದದಲ್ಲಿ ಹೇಳಿರೋ ಧರ್ಮ ಅಲ್ಲವೇ? ಧರ್ಮ ಮಾಡಿದ ಮೇಲೆ
ಸುಖವಾಗಿರಬೇಡವೆ ಅಂದ್ರೆ ನಿಜ. ಕೇವಲಂ ವೈದಿಕಂ ಕರ್ಮಾನುಪ್ರಪನ್ನ. ಹೌದು, ವೇದದ್ದೇನು ತಪ್ಪಿಲ್ಲ, ಅದರಲ್ಲಿ ಕರ್ಮಕಾಂಡ ಜ್ಞಾನಕಾಂಡ ಅಂತ ಎರಡೂ ಇದೆ. ನೀವು ಕರ್ಮಾನುಷ್ಠಾನ ಮಾಡಿರೋದ್ರಿಂದ ಕರ್ಮದ ಫಲ ಕ್ಷೀಣವಾಗೋದು ಅನಿವಾರ್ಯ. ಹಾಗಾಗಿ ನೀವು ಮಾಡಿದ ವೈದಿಕ ಕರ್ಮಕ್ಕೆ ಏನು ಫಲ ಬರಬೇಕೋ ಅದು ಬಂತು, ಅನುಭವಿಸಿದ ಮೇಲೆ ಏನಾಗಬೇಕು? ಅನುಪ್ರಪನ್ನ ಅಂತ. ಅಂದ್ರೆ ಅನುಸರಿಸಿ ಅಂತ. ಕರ್ಮದ ಫಲವನ್ನು ಅನುಸರಿಸಿ ಆ ಪುಣ್ಯಲೋಕದಲ್ಲಿ ಎಲ್ಲಾ ರೀತಿಯಾದ ಸುಖಗಳನ್ನು ಅನುಭವಿಸಿದ ಆದಮೇಲೆ ಗತಾಗತಂ ಕಾಮ ಕಾಮ ಲಭಂತೆ, ಮತ್ತೆ ಹಿಂದಕ್ಕೆ ಬರಬೇಕಾಗುತ್ತಲ್ಲ. ಈಗ ಒಟ್ಟು ಸೇರಿಸಿ ಭಗವಂತ ಹೇಳ್ತಾನೆ, ಇಲ್ಲಿ ಯಜ್ಞ ಮಾಡಿದ್ದು, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಪುಣ್ಯವನ್ನ, ಸ್ವರ್ಗಲೋಕಕ್ಕೆ ಹೋದದ್ದು, ಆ ಪುಣ್ಯ ಫಲ ಇರೋವರೆಗಲ್ಲಿ ಬೇಕಾದ್ದು ಅನುಭವಿಸಿದ್ದು, ಮುಂದಕ್ಕೆ ಮತ್ತೆ ಮುಗೀತು ಅಂದ ಕೂಡಲೇ ವಾಪಸ್ ಬಂದದ್ದು ಅಂತ ಆಯ್ತಲ್ಲ. ಇಷ್ಟನ್ನು ಸೇರಿಸಿದ್ರೆ ಏನಾಗುತ್ತೆ? ಗತಾಗತಂ. ಅರ್ಜುನ, ಕರ್ಮದ ಫಲ ಯಾವಾಗಲೂ ಅನಿತ್ಯ. ಸ್ವರ್ಗಲೋಕಕ್ಕೆ ಹೋದ್ರು ಅಷ್ಟೇ, ಯಾವ ಲೋಕಕ್ಕೆ ಹೋದ್ರು ಅಷ್ಟೇ, ಮುಗಿದ ಕೂಡಲೇ ವಾಪಸ್ ಕಳಿಸ್ಬಿಡ್ತಾರೆ. ಈಗ ನೀನೇ ಯೋಚನೆ ಮಾಡು, ಇಲ್ಲಿಂದ ಹೋಗುವಾಗ ಸ್ವರ್ಗಕ್ಕೆ ಬಹಳ ಖುಷಿಯಾಗಿರ್ತದೆ, ಎಲ್ಲ ಚೆನ್ನಾಗಿತ್ತು, ಅಲ್ಲೆಲ್ಲ ವಾಪಸ್ ಬರ್ಬೇಕಾದ್ರೆ ಏನಾಗಿ ಹೋಗ್ಬಿಡುತ್ತೆ? ಎಲ್ಲ ಹೋಯ್ತಲ್ಲ. ಮತ್ತಿದೇ ಈ ಮನುಷ್ಯ ರೋಗಕ್ಕೆ ಬಂದ್ರೆ ಎಷ್ಟು ಬೇಜಾರಾಗುತ್ತೆ ನೋಡಿ. ದೊಡ್ಡ ದೊಡ್ಡ ಸಿಟಿಲಿ ಅಲ್ಲ ಇದ್ದವ್ರು ಮೆಲ್ಲೆ ಒಂದು ಹಳ್ಳಿಗೆ ಬಂದ್ಬಿಟ್ಟು ಹೇಗಾಗ್ಬಿಡುತ್ತೆ. ಏನಪ್ಪ ಇಲ್ಲೊಂದು ವಾಕಿಂಗ್ ಹೋಗ್ಕೊಂಡು ರಸ್ತೆ ಇಲ್ವಲ್ರು ಅಂತ ನೀವು ಏನಿಲ್ಲ, ಮತ್ತಿಲ್ಲಿ ಬಂದು ಕೂಡಲೇ ಏನಾಗಿ ಹೋಗುತ್ತೆ? ಆ ಪುಣ್ಯಲೋಕದ ಸುಖ ಅನುಭವಿಸಿದ್ದೆಲ್ಲ ಮನಸ್ಸಿನಲ್ಲಿ ಜ್ಞಾಪಕ ಇರುತ್ತೆ. ಇಲ್ಲಿ ನೋಡಿದ್ರೆ ಹೀಗಿರೋದ್ರಿಂದ ಇದು ಹೇಳಪ್ಪ ನೀನು, ಇವಾಗ ಈ ಕರ್ಮದ ಫಲವನ್ನು ಯಾರಾದರೂ ನೆಚ್ಚಿಕೊಂಡು ಯಾವಾಗಲೂ ಸುಖವಾಗಿರ್ತೀನಿ ಅಂದ್ರೆ ಸಾಧ್ಯವೇ ಇಲ್ಲ. ಹೀಗಾಗಿ ಇದಕ್ಕೆ ಕಾರಣ ಏನು? ಕಾಮಾನ್ ಕಾಮಯಂತೆ ಇದು ಕಾಮಕಾಮಃ. ಮನುಷ್ಯನ ಒಂದು ಬಯಕೆಯೇ ಇದಕ್ಕೆಲ್ಲ ಕಾರಣ. ಅದಕ್ಕೆ ಭಗವದ್ಗೀತೆ ಏನು ಹೇಳುತ್ತೆ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು. ನೋಡು, ಫಲ ಅನುಭವಿಸಿಬಿಟ್ರೆ, ಫಲವನ್ನು ಬಯಸಿ ಕರ್ತವ್ಯ ಕರ್ಮವನ್ನು ಮಾಡಬೇಕಾದ ಕೆಲಸ ಮಾಡಿದರೆ ಫಲ ಬರುತ್ತೆ, ಬಂದಾಗ ಸಂತೋಷವಾಗಿರುತ್ತೆ. ಫಲ ಮುಗೀತು ಅಂದ ಕೂಡಲೇ ಮಾತು ದುಃಖ. ಮಕ್ಕಳುತ್ತೆ ಅಂತ ಒಂದು ಪೇಪರ್ ಮಾಡಿಕೊಡ್ತಾರೆ, ಅದು ಸ್ವಲ್ಪ ಸಿಹಿ ಆಗುತ್ತೆ, ಸುಮ್ಮನೆ ಇರುತ್ತೆ. ಆ ಪೇಪರ್ ಒಂದು ಮುಗಿದ ಕೂಡಲೇ ಮಾತಾಡ್ತಾರೆ. ಎಷ್ಟು ಪೇಪರ್ ಕೊಡೋಕ್ಕಾಗುತ್ತೆ? ಅಥವಾ ಅದಕ್ಕೆ ತಡಿಬೇಕಲ್ಲ. ಹಾಗೆ ಈ ಕರ್ಮ ಫಲಗಳ ಹಣೆ ಬರುವೆ ಎಷ್ಟು ಅಂತ ಬಂದಾಗ ಖುಷಿ, ಎಲ್ಲ ಮತ್ತೆ ಮುಗೀತು ಅಂದ ಕೂಡಲೇ ಅಯ್ಯೋ ಅನ್ಸುತ್ತೆ ಅಲ್ಲವೇ? ಹೀಗಾಗಿ ಗತಾಗತಂ, ಹೀಗೆ ಬೇರಕ್ಕೆ ಹೋಗೋದು, ಕೆಳಕ್ಕೆ ಬರೋದು, ಹೋಗೋದು ಬರೋದು, ಹೋಗೋದು ಬರೋದು. ಆದರೆ ನಿಜವಾಗಿಯೂ ಕೂಡ ಇದು ಎಂದೆಂದಿಗೂ ಶಾಂತಿ, ನಿತ್ಯವಾದ ಶಾಂತಿ ಸುಖಗಳನ್ನು ಕೊಡುವುದಿಲ್ಲ. ಯಾವುದು? ಕರ್ಮ ಮತ್ತು ಕರ್ಮದ ಫಲ ಅನ್ನೋದು ಅನಿತ್ಯ. ಹಾಗಾದ್ರೆ ಏನು ಮಾಡಬೇಕು ಅಂತ ಅದನ್ನು ಮತ್ತೆ ನಾಳೆ ಬೆಳಗ್ಗೆ ಓದೋಣ. ಶ್ಲೋಕ ಮುಂದೆ ಯಾವಾಗ ಬಂತು? ಬಹಳ ಮುಖ್ಯವಾದ ಶ್ಲೋಕ. ಯೇ ಪುನಃ ನಿಷ್ಕಾಮ ಸಮ್ಯಕ್ ದರ್ಶನ. ಹಾಗಾದರೆ ಕಾಮಗಳನ್ನೆಲ್ಲ ತ್ಯಾಗ ಮಾಡಿ ನಿಷ್ಕಾಮರಾದಂಥ ಜ್ಞಾನಿಗಳಿರ್ತಾರಲ್ಲ ಅವರು ಅಂತ. ಅವರೇ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇದು ಸಾಮಾನ್ಯವಾದ ಅರ್ಥ ಏನಿದೆ? ಯಾರು ಹಾಗಿಲ್ಲದೆ ಅರ್ಜುನ ಕರ್ಮಗಳನ್ನು ಮಾಡಿ ಫಲವನ್ನು ಬಯಸ್ತಕ್ಕಂಥ ಚೌಕಟ್ಟನ್ನು ಮೀರಿ ಈ ಕರ್ಮ ಮಾಡೋದು ಬೇಡ, ಅನುಭವಿಸೋದು ಬೇಡ, ಯಾವಾಗಲೂ ಭಗವಂತನನ್ನೇ ಚಿಂತೆ ಮಾಡ್ತಾ ಇರೋಣ ಅಂದ್ಬಿಟ್ರೆ ಅದನ್ನು ಪ್ರಶ್ನೆ ಮಾಡ್ತಾರೆ ಲೋಕದ ಜನಗಳು. ಸುಮ್ಮನೆ ದೇವರು ದೇವರು ಅಂತ ಕೂತ್ಕೊಂಡ್ರೆ ಯಾರು ನಿಮ್ಮನ್ನು ಸಾಕೋರು, ಊಟ ಹಾಕೋರು ಯಾರು ಅಂತಾರೆ. ಭಗವಂತ ಹೇಳ್ತಾನೆ ಯೋಗಕ್ಷೇಮಂ ವಹಾಮ್ಯಹಂ. ನಾಳೆ ಹೋಗೋಣ ಅದನ್ನು. ಎಂಥ ಶ್ಲೋಕ, ಅದು ಬಹಳ ಶ್ರೇಷ್ಠವಾದ್ದು, ಮತ್ತೆ ವಿಚಾರ ಮಾಡಬೇಕು ಎಂಬಲ್ಲಿಗೆ ಈ ದಿನದ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.